ಬಹಳ ಸ್ಪೆಷಲಿ ನಮ್ಮ ಮನೋಹರ್ ಸರ್ಗೆ ಡೆಡಿಕೇಶನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಚಿತ್ರದ ನಾಯಕ ನಟ ನಿರಂಜನ್ ಶೆಟ್ಟಿ ಅವ್ರಿಗೂ ವಿ ಮನೋಹರ್ ಸರ್ಗೂ ಅವಿನಾಭಾವ ಸಂಬಂಧ. ಬಹಳ ಕಡೆ ನಿರಂಜನ್ ಶೆಟ್ಟಿ ಅವರು ವಿ ಮನೋಹರ್ ಸರ್ನ ತಮ್ಮ ಗುರುಗಳು ಅಂತಲೇ ಅಡ್ರೆಸ್ ಮಾಡ್ತಾರೆ. ಇದು ವಿ ಮನೋಹರ್ ಸರ್ ಸಂಗೀತ ನಿರ್ದೇಶನದ 150ನೇ ಸಿನಿಮಾ. ಸೊ ಹಾಗಾಗಿ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಕನ್ನಡ ಚಿತ್ರರಂಗದಲ್ಲಿ ನೀವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಹಿಟ್ ಮ್ಯೂಸಿಕ್ ಆಲ್ಬಮ್ ಅಂತ ಏನ್ ಬಂದಿದೆ ಅದು ಸರ್ ಬತ್ತಳಿಕೆಯಿಂದಲೇ ಬಂದಿರೋದು. ಅದರಲ್ಲಿ ನಿಮ್ಗೆ ತರ್ಲೆ ನನ್ ಮಗ ಆಗಿರಬಹುದು, ಮಠ, ದುನಿಯಾ, ರಮೇಶ್ ಸರ್ನ ಓ ಮಲ್ಲಿಗೆ, ಅನುರಾಗ ಸಂಗಮ, ಜೊತೆಗೆ ಜೋಡಿ ಹಕ್ಕಿ, ಜನುಮದ ಜೋಡಿ, ಕುರುಬನ ರಾಣಿ, ಚಿಗುರಿದ ಕನಸು, ಈ ಎಲ್ಲ ಸಿನಿಮಾದ ಆಲ್ಬಮ್ ಗೀತೆಗಳನ್ನ ಇವತ್ತಿಗೂ ಕೂಡ ನಾವು ಕೇಳಿಯೇ ಕೇಳ್ತೀವಿ. ಸೊ ಕನ್ನಡ ಚಿತ್ರರಂಗದಲ್ಲಿ ಹೊಸತು ಪ್ರಯೋಗಾತ್ಮಕ ಏನಾದ್ರೂ ಮಾಡ್ಬೇಕು ಅಂದ್ರೆ ಸರ್ ಮುಂದಿರ್ತಾರೆ. ಇವತ್ತು ನಾವ್ ಏನ್ ತೋರ್ಸಕ್ ಹೊರಟಿದೀವಿ, ಒಪೇರಾ ಸಾಂಗ್ ಅನ್ನೋದು ವೆಸ್ಟರ್ನ್ ಕ್ಲಾಸಿಕಲ್ ಸಾಂಗ್. ಸೊ ಇದು ಬಹಳ ನಾನು ಸರ್ ಹತ್ರ ಮಾತನಾಡ್ತಿದ್ದೆ, ಸರ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತ. ಲೂಸಿಯಾನೋ ಪೌರೆಟಿ ಅನ್ನುವಂತಹ ಒಬ್ರು ವೆಸ್ಟರ್ನ್ ಸಿಂಗರ್ ಇದ್ದಾರೆ. ಇವರು ಈ ಒಪೆರಾ ಸಾಂಗ್ಸ್ ನ ಬಹಳ ಹಾಡ್ತಾರೆ. ಸೊ ಇದು ವೆಸ್ಟರ್ನ್ ಕಲ್ಚರ್ ಅಲ್ಲಿ ಕ್ಲಾಸಿಕಲ್ ಹಾಡ್ ಹಾಡ್ತಾ ಕಥೆನ ಹೇಳೋದು. ಅದು ನೋವಾಗಿರಬಹುದು, ನಲಿವಾಗಿರಬಹುದು, ಏನೇ ಆಗಿರಬಹುದು. ಭಾರತ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಒಂದು ಸಿನಿಮಾದಲ್ಲಿ ಒಪೆರಾ ಸಾಂಗ್ ನ ಅಳವಡಿಸಿದ್ದಾರೆ ಅಂದ್ರೆ ಅದು ನಮ್ಮ 31 ಡೇಸ್ ನಲ್ಲಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಸೊ ಹಾಗಾಗಿ ಒಪೆರಾ ಸಾಂಗ್ಸ್ ನ ಕನ್ನಡಕ್ಕೆ ತಂದಿರುವಂತಹ ಮನೋಹರ್ ಸರ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಇನ್ನು ನಿಮ್ಗೆ ನಿರಂಜನ್ ಶೆಟ್ಟಿ ಅವ್ರ ಬಗ್ಗೆ ಪರಿಚಯ ಹೇಳೋದೇ ಬೇಡ. ಸೊ ಅವರ ಜಾಲಿ ಡೇಸ್ ಆಗಿರಬಹುದು, ಕೇಸ್ ನಂಬರ್ 18/9 ಆಗಿರಬಹುದು, ಪೈಪೋಟಿ, ರಾಜರು, ಜಗತ್ ಕಿಲಾಡಿ, ಜೊತೆಗೆ ಸಾಕಷ್ಟು ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇನ್ನೇನು ಈಗ ಅವ್ರ ಹತ್ರ 2 ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಸೊ ಅದರಲ್ಲಿ 31 ಡೇಸ್ ಕೂಡ ಹೌದು. ಫೆಬ್ರವರಿಯಲ್ಲಿ ಸಿನಿಮಾ ತೆರೆಗೆ ಬರುತ್ತೆ. ಇವತ್ತು 31 ಡಿಸೆಂಬರ್ ಆಗಿರೋದ್ರಿಂದ ನಾವು 31 ಡೇಸ್ ಸಿನಿಮಾದ ಮೊದಲ ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೇವೆ. ಚಿತ್ರದ ನಾಯಕ ನಟಿ ಪ್ರಜ್ವಲಿ ಸುವರ್ಣ, ಇವರು ಮೂಲತಃ ಮಂಗಳೂರಿನವರು. ತುಳು ಚಿತ್ರರಂಗದಲ್ಲಿ ಬಹಳ ಆಕ್ಟಿವ್. ಮಿಸ್ಟರ್ ಮದಿಮೈ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಸಾಕಷ್ಟು ಶಾರ್ಟ್ ಫಿಲ್ಮ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಕನ್ನಡದಲ್ಲಿ ಇವರ ಡೆಬ್ಯೂ ಮಿಸ್ಟರ್ ಮದಿಮೈ. ಸೊ ಹಾಗಾಗಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ ಕನ್ನಡ ಚಿತ್ರರಂಗಕ್ಕೆ. ಚಿತ್ರ ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಬ್ಯಾನರ್ ನಡಿ ನಿರ್ಮಾಣ ಆಗ್ತದೆ. ಚಿತ್ರದ ನಿರ್ಮಾಪಕಿ ನಾಗವೇಣಿ ಎನ್ ಶೆಟ್ಟಿ ಅವರು. ಮೇಡಮ್ ಪ್ರೀತಿಯ ಅಭಿನಂದನೆಗಳು. ಸೊ ಅವರ ಕಂಪನಿ ಇದೆ, ನಮ್ಮ ನಿರಂಜನ್ ಶೆಟ್ಟಿ ಅವರ ಪ್ರೀತಿಯ ಮಡದಿ. ಸೊ ಹೆಣ್ಮಕ್ಳು ಸಿನಿಮಾ ದುಡ್ಡು ಹಾಕ್ತಾರೆ ಅಂದ್ರೆ ಬಹಳ ಖುಷಿ. ಗಂಡನ್ ದುಡ್ಡು ಕಳಿಬೇಡಿ ಅಂತ ಹೇಳ್ತಾರೆ. ಸೊ ಆದ್ರೆ ಗಂಡನ್ ಸಿನಿಮಾಗೆ ಹಣ ಹೂಡಿದ್ದಾರೆ. ಮೇಡಮ್ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸೊ ಈ ಚಿತ್ರದ ನಿರ್ದೇಶಕರು ರಾಜಾ ರವಿಕುಮಾರ್ ಅವರು. ಸೊ ಇವ್ರಿಗೂ ನಿರಂಜನ್ ಶೆಟ್ಟಿ ಸರ್ಗೂ ಬಹಳ ಹಳೆಯ ಪರಿಚಯ. ಸೊ ಆ ಪರಿಚಯ ಸ್ನೇಹ ಆಗಿ ಮತ್ತೆ ಈಗ 31 ಡೇಸ್ ನಿಮ್ಮ ಮುಂದೆ ಬರುವುದಕ್ಕೆ ಸಾಧ್ಯ ಆಗಿದೆ. ಕಾರ್ಯಕ್ರಮಕ್ಕೆ ಸಿರಿ ಮ್ಯೂಸಿಕ್ ನ ಮಾಲೀಕರು ಸುರೇಶ್ ಚಿಕ್ಕಣ್ಣ ಸರ್ ಬಂದಿದ್ದೀರಿ. ತಮ್ಮ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನು ಉಳಿದಂತೆ ಮನೋಹರ್ ಸರ್ ಸಂಗೀತ ನಿರ್ದೇಶನದಲ್ಲಿ ಸಾಕಷ್ಟು ಹಾಡುಗಳು ಬರುತ್ತೆ. 31 ಡೇಸ್ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕಲ್ ಲವ್ ಸ್ಟೋರಿ ಅಂತ ಹೇಳಬಹುದು. ಒಪೆರಾ ಸಾಂಗ್ ಬಿಟ್ಟು 6 ಸಾಂಗ್ ಸಿನಿಮಾದಲ್ಲಿದೆ. ನಾಡಿನ ಖ್ಯಾತ ಗಾಯಕರ ಜೊತೆ ಈ ಹಾಡುಗಳನ್ನ ಹಾಡಿಸಿದ್ದಾರೆ. ಬಹಳ ಖುಷಿಯಾಗೋದೇನಂತ ಹೇಳಿದ್ರೆ 31 ಡೇಸ್ ನೀವು ನೋಡಿದಾಗ ಒಂದು ಬೋಲ್ಡ್ ಪೋಸ್ಟರ್ ಕಾಣಿಸುತ್ತೆ. ಒಂದು ಪ್ರೇಮ ಕಥೆಯೇ ಇದು. ಆ ಪ್ರೇಮ ಕಥೆ ಮುಖೇನ ಒಂದು ಯೂತ್ ಗೆ ಏನ್ ಸಂದೇಶವನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಮ್ಮ ಸಿನಿಮಾ ತಂಡವೇ ನಮ್ಮ ಜೊತೆಗೆ ರಿವೀಲ್ ಮಾಡಬೇಕು. ಇನ್ನು ಉಳಿದಂತೆ ವಿನೋದ್ ಕೆ ಅವರ ಛಾಯಾಗ್ರಹಣ, ಧನುಕುಮಾರ್ ಅವರ ಕೊರಿಯೋಗ್ರಫಿ, ಜೊತೆಗೆ ರವಿತೇಜ್ ಮತ್ತು ಸನತ್ ಅವರ ಸಂಕಲನ ಚಿತ್ರಕ್ಕಿದೆ. ಸಿನಿಮಾದ ಕಲಾವಿದರನ್ನ ನಾವು ಪರಿಚಯಿಸೋದಾದ್ರೆ ಆನೇಕಲ್ ಮುನಿಯಪ್ಪ ಅವರು ತಂದೆ ಪಾತ್ರದಲ್ಲಿ, ಜೊತೆಗೆ ಚಿಲ್ಲರ್ ಮಂಜಾ ಅವರು ಸ್ನೇಹಿತರ ಪಾತ್ರದಲ್ಲಿ, ರಾಧಿಕಾ ಶೆಟ್ಟಿ ಅವರು ತಾಯಿ ಪಾತ್ರ, ಹಾಗೇನೆ ಕುಮಾರಿ ನಿರ್ವಿ, ಪ್ರಶಾಂತ್, ಸಿದ್ದು, ಗೋವಿಂದ ಸ್ವಾಮಿ ಸರ್ ಅಭಿನಯಿಸಿದ್ದಾರೆ. ಹಾಗೇನೆ ಈ ಒಂದು ಒಪೆರಾ ಸಾಂಗ್ ನಲ್ಲಿ ನಮ್ಮ ಜೊತೆಗೆ ನೈನಾ ಕುಂದಾಪುರ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ವಂದನಾ ಅವರು ಕೂಡ ಇದ್ದಾರೆ. ಸೊ 31 ಡೇಸ್ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಸೊ ಈ ಒಪೆರಾ ಸಾಂಗ್ ಅಂದ್ರೆ ಏನು ಅನ್ನೋ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ. ಇದು ನನ್ನ ಜೀವನದ ಮೊದಲ ಪ್ರೆಸ್ ಮೀಟ್. ಇಲ್ಲಿ ನೆರೆದಿರುವಂತ ವಿ ಮನೋಹರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದ್ರೆ ನನ್ನ ಮೊದಲ ಸಿನಿಮಾ ಅವರ 150ನೇ ಸಿನಿಮಾ ಆಗಿರೋದು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ. ಯಾರಿಗೂ ಕೆಲವ್ರಿಗೆ ಮಾತ್ರ ಇಂಥ ಆಪರ್ಚುನಿಟಿ ಸಿಗುತ್ತೆ. ನನಗೆ ಇಂಥ ಆಪರ್ಚುನಿಟಿ ಕೊಟ್ಟಂತಹ ನನ್ನ ನಿರಂಜನ್ ಸರ್ ಮತ್ತು ಮೇಡಮ್ ನಾಗವೇಣಿ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಾನು ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ಮತ್ತು ಸಹಾಯಕ ನಿರ್ದೇಶನಾಗಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದೀನಿ. ರಾಜರು, ಜಗತ್ ಕಿಲಾಡಿ, ನಾನೇ ರಾಜ, ಹೀಗೆ ಹಲವಾರು ಸಿನಿಮಾಗಳಲ್ಲಿ, ಮತ್ತೆ ಕೋಮಲ್ ಸರ್ ಅವರ ಒಂಡೇನಾಮ, ಮತ್ತೆ ಬುದ್ಧಿವಂತಟ್ಟು ಉಪ್ಪಿ ಸರ್ ಅವ್ರದ್ದು, ಇಂಥ ಸಿನಿಮಾಗಳಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿರ್ತೀನಿ. ರಾಜರು ಮತ್ತೆ ಜಗತ್ ಕಿಲಾಡಿ ನಮ್ಮ ನಿರಂಜನ್ ಸರ್ ಅವರೇ ನಾಯಕ ನಟರಾಗಿದ್ರು. ಅಲ್ಲಿ ನನ್ನ ಕೆಲಸ ನೋಡಿ
ಬಾ ರವಿ ಒಂದು ಸಿನಿಮಾ ಮಾಡೋಣ ಅಂತ ಕರೆದ್ರು, ಒಂದು ಆಪರ್ಚುನಿಟಿ ಕೊಟ್ರು. ಅವ್ರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಸೊ ಅವರು ಏನು ಒಂದು ಆಪರ್ಚುನಿಟಿ ಕೊಟ್ರು, ಅದನ್ನ ನಾನು ಅವರು ಕೊಟ್ಟಿರೋಂಥ ಅವಕಾಶನ ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ಅವರು ಏನ್ ಅನ್ಕೊಂಡಿದ್ರು ಅದ್ ತಕ್ಕಂತೆ ಮಾಡಿಕೊಟ್ಟಿದ್ದೀನಿ. ಜೊತೆಗೆ ನನ್ಗೆ ರವಿ ಸರ್ ಹೇಳ್ಬೇಕು ಅಂತಂದ್ರೆ, ರಿಜಿಸ್ಟರ್ ರವಿಚಂದ್ರನ್ ಸಾರು, ನಾನು ಹುಡ್ತಾಗ್ಲಿಂದ ಅಂದ್ರೆ ನನ್ ಬುದ್ಧಿ ಬಂದಾಗಿಂದ ಅವ್ರ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಿದ್ದವ್ ನಾನು. ನನ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಜೀವನದ ದ್ರೋಣಾಚಾರ್ಯ ಅಂತಾನೆ ಹೇಳ್ಬೋದು ಅವರನ್ನ. ಅಂತೆ ಅವ್ರ ಸಿನಿಮಾ ನೋಡ್ತಾ ನೋಡ್ತಾ ನಾನು ಸಾಂಗ್ಗಳು, ಮ್ಯೂಸಿಕಲಿ ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಹುಡ್ತು. ನನಗೆ ಆ ಸಾಥ್ ಕೊಟ್ಟು ನನ್ನ ಸಿನಿಮಾದಲ್ಲಿ 10 ಹಾಡುಗಳು, ಅದನ್ನ ವಿ ಮನೋಹರ್ ಸರ್ 10ಕ್ಕೆ 10 ಸಾಂಗ್ಗಳನ್ನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಸಿನಿಮಾ ಒಂದು ಯೂತ್ಸ್ಗೆ ಅಟ್ರಾಕ್ಟ್ ಆಗುವಂತಹ ಒಂದು ಒಳ್ಳೆ ಪ್ರೇಮ ಕಥೆ. ಈಗಿನ ಯಂಗ್ ಜನರೇಷನ್ ಯಾವ ರೀತಿ ಪ್ರೇಮದಲ್ಲಿ ತೊಡಗ್ತಾರೆ, ನಂತರ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಅದರಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅನ್ನೋ ಸಂದೇಶ ಹೇಳಕ್ ಹೊರಟಿದೀವಿ. ಜೊತೆಗೆ ಇದ್ರ ಜೊತೆಗೆ ನಾವು ಹಳ್ಳಿಲಿ ಎಷ್ಟೋ ಹಳ್ಳಿಯಿಂದ ತಂದೆ ತಾಯಿಗಳು ಬಿಟ್ಟು ನಾವೇನೋ ಸಿಟಿಲಿ ಏನೋ ಮಾಡ್ತೀವಿ, ಏನೋ ಉದ್ಧಾರ ಮಾಡ್ತೀವಿ, ಏನೋ ಅಷ್ಟು ಸಂಪಾದನೆ ಮಾಡ್ತೀವಿ, ಇಷ್ಟು ಸಂಪಾದನೆ ಮಾಡ್ತೀವಿ ಅಂತ ಹಳ್ಳಿಯಿಂದ ಯುವಕರು ಬರ್ತಾರೆ. ಇಲ್ಲಿ ಬಂದು ಯಾರೋ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು, ಇಷ್ಟ ಇಲ್ದಲ್ಲಿ ಕೆಲಸ ಮಾಡ್ಕೊಂಡು, ಆ ಬಾಸ್ ಕೂಗಾಟ, ನೈಟ್ ಶಿಫ್ಟ್, ಅದು ಇದು ಅಂತ ಗಲಾಟೆ ಮಾಡ್ಕೊಂಡು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿರ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳು ಸೇವೆ ಮಾಡ್ಕೊಂಡು ಅವ್ರ ಜೊತೆ ಇದ್ದಷ್ಟು ನೆಮ್ಮದಿ ಇಲ್ಲೆಲ್ಲೂ ಸಿಗಲ್ಲ ಅನ್ನೋದನ್ನ ಹೇಳಕ್ ಹೊರಟಿದೀವಿ. ಇದು ನಮ್ಮ ಸಿನಿಮಾದ ಒಂದು ಕಥಾ ಸಾರಾಂಶ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನಮ್ಮಂತ ಯುವಕರಿಗೆ, ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಈ ಸಿನಿಮಾ ಜೀವನದ ಇದು ಮೊದಲ ಪ್ರೆಸ್ ಮೀಟು. ಈ ಪ್ರೆಸ್ ಮೀಟ್ ನ ನಾನು ಒಂದು ಒಳ್ಳೆ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ, ಇದನ್ನು ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಲಿಸ್ತೀನಿ. ಹೆಂಗೆ ಅಂತಂದ್ರೆ, ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಅಂತಂದ್ರೆ ಒಂದು ಬಸ್ಸಲ್ಲೋ ಮತ್ತೆ ಟ್ರೈನ್ ಎಲ್ಲೋ ಹೊರಡ್ತೀವಿ. ಅಲ್ಲಿ ಹೊರಟು ಮತ್ತೆ 3500 ಮೆಟ್ಲುಗಳನ್ನ ಹತ್ತೀವಿ. ಅಲ್ಲಿ ಮತ್ತೆ ಒಂದ್ 4 ಕಿಲೋಮೀಟರ್ ನಡೆದು ಅಲ್ಲೆಲ್ಲೋ ಮತ್ತೆ ಅರ್ಧ ದಿನ ಒಂದಿನ ಕೋಣೆಯಲ್ಲಿ ಇರ್ತೀವಿ. ಆಮೇಲೆ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡ್ತೀವಿ. ದರ್ಶನ ಮಾಡಿದಾಗ ಅದ್ರ ಆನಂದನೇ ಬೇರೆ. ಅದೇ ರೀತಿ ನಾವು ಕೂಡ ಸಹ ನಿರ್ದೇಶನಾಗಿ, ಕ್ಲಾಪ್ ಬೋರ್ಡ್ ಬಾಯ್ ಆಗಿ, ಮತ್ತೆ ಸಹ ನಿರ್ದೇಶಕನಾಗಿ 10 ವರ್ಷಗಳಿಂದ ಕೆಲಸ ಮಾಡಿ ಕಷ್ಟಪಟ್ಟು ನಂತರ ಇಲ್ಲಿ ಒಂದು ಸ್ಟೇಜ್ಗೆ ಬಂದಿದ್ದೀನಿ. ಅದು ನಿಮ್ ಮುಂದೆ ನಿಂತಿದ್ದೀವಿ. ನೀವು ದಯವಿಟ್ಟು ನಮ್ಮನ್ನ ಆ ತಿರುಪತಿ ತಿಮ್ಮಪ್ಪನ ತರನೇ ಒಂದು ಆಶೀರ್ವಾದ ಮಾಡಿ ನಮಗೆ ಒಂದು ಒಳ್ಳೆ ರೀತಿ ಮಾರ್ಗದರ್ಶನ ಕೊಟ್ಟು ನಮ್ಮನ್ನ ಬೆಳವಣಿಗೆಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಧನ್ಯವಾದಗಳು. ಇದ್ರ ಬಗ್ಗೆ ನಮ್ಮ ನಿರಂಜನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಅದು ನಮ್ಮ ಜೀವನದಲ್ಲಿ 31 ದಿನಗಳು ಅನ್ನೋದು ಒಂದು ಜೀವನದಲ್ಲಿ ಬರುವಂತಹ ಒಂದು ಘಟನೆಗಳು. ಆ ಘಟನೆಯಲ್ಲಿ ಎಡವುಗಳಿರ್ತವೆ, ತೊಡರುಗಳಿರ್ತವೆ. ಒಂದು ನಮ್ಮ ಜೀವನದಲ್ಲಿ ಬೇಕಾಗಿರುವಂತಹ ಏನೇನೋ ಒಡರು ಅದನ್ನೆಲ್ಲ ಸರಿ ಮಾಡಿಕೊಂಡು ನಾವು ಒಂದು ಹೋಗ್ಬೇಕು ಅನ್ನೋದನ್ನ ಹೇಳಕ್ ಹೊರಟಿದೀವಿ. ಹೈ ವೋಲ್ಟೇಜ್ ಲವ್ ಇಬ್ರು ಪ್ರೇಮಿಗಳ ನಡುವೆ ನಡೆಯುವಂತ ಒಂದು ಹೈ ವೋಲ್ಟೇಜ್ ಪ್ರೇಮ ಕಥೆ. ಹೈ ವೋಲ್ಟೇಜ್ ಅಂದ್ರೆ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರುತ್ತೆ ಸಿನಿಮಾದಲ್ಲಿ. ಅದನ್ನ ನಾವು ಹೈ ವೋಲ್ಟೇಜ್ ಆಗಿ ಪರಿಗಣಿಸ್ತೀವಿ ಸರ್. ಅಂದ್ರೆ ಸರ್ ಫಾಸ್ಟೆಸ್ಟ್ ಲವ್ ಸ್ಟೋರಿ 31 days ಅಲ್ಲಿ ಅಂತಾನಾ? ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರ? ನಾವು ಈ ಸಿನಿಮಾ ಚಿತ್ರೀಕರಣವನ್ನು ಬೆಂಗಳೂರು ಸುತ್ತಮುತ್ತ, ಹೆಬ್ರಿ, ಮತ್ತೆ ಅಲ್ಲಿ ಕುಂದಾಪುರ, ಶಿವಮೊಗ್ಗ ಘಾಟ್ ಸೆಕ್ಷನ್, ಇಲ್ಲೆಲ್ಲ ಸುತ್ತಮುತ್ತ ಚಿತ್ರೀಕರಣ ಮಾಡಿರ್ತೀವಿ ಸರ್. ಧನ್ಯವಾದಗಳು ನಿರ್ದೇಶಕರೇ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗಿ ತಮ್ಮ ಮೊದಲ ಸಿನಿಮಾಕ್ಕೆ. ನಾನು ಸರ್ ಒಂದು ಹಳ್ಳಿ ರೈತನಾಗಿ ಪಾತ್ರ ತುಂಬಾ ಚೆನ್ನಾಗಿದೆ. ಈಗಿನ ಯುವಕರಿಗೆ ಒಂದು ಒಳ್ಳೆ ಸಂದೇಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಳ್ಳಿಯಿಂದ ಪಟ್ಟಣಕ್ಕೆ ಬರ್ತಾರೆ ಮಕ್ಕಳು. ಪಟ್ಟಣದಲ್ಲಿ ನಾವು ಹಂಗ್ ಬದುಕ್ತಿವಿ, ಹಿಂಗ್ ಬದುಕ್ತಿವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ. ಪಟ್ಟಣದ ವ್ಯಾಮೋಹ ಜಾಸ್ತಿ ಇದೆ. ಪಟ್ಟಣದ ವ್ಯಾಮೋಹ ಬೇಡ ಅಂತ ಹೇಳೋದಲ್ಲ, ಹಾಗಂತ ಹಳ್ಳಿನ ಮರಿಬಾರ್ದು, ವ್ಯವಸಾಯ ಮರಿಬಾರ್ದು, ತಂದೆ ತಾಯಿನ ಮರಿಬಾರ್ದು.
ಅನ್ನೋ ಒಂದು ವಿಷಯನ ಹೇಳಕ್ ಕೊಟ್ಟಿದ್ದಾರೆ ನಿರ್ದೇಶಕರು ಅಂತ ಅಂದ್ಕೊಂಡೆ. ಈಗ ಅವ್ರು ಹೇಳಿದ್ ಕೇಳಿ ನಾನು ಅಂದ್ಕೊಂಡೆ ಪಾತ್ರ ಮಾಡೋ ನನಗೇನು ವಿಷಯ ಗೊತ್ತಿರ್ಲಿಲ್ಲ. ಒಂದು ಒಳ್ಳೆ ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ನಮ್ಮ ಸಿನಿಮಾ ತಂಡಕ್ಕೆ, ಸಿನಿಮಾಗೆ, ಅದರಲ್ಲಿ ಅಭಿನಯಿಸುವ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿ ಇರ್ಲಿ ಅಂತ ಕೇಳ್ಬೋದಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಇತ್ತೀಚೆಗೆ ಲಾ ಮಾಡ್ತಿದ್ದೆ, ಅದೇ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಅವರು ಒಂದು ಲಾಯರ್ ಪಾತ್ರ ಕೊಟ್ಟರು ನನಗೆ. ಹಾಗಾಗಿ ಆಮೇಲೆ ಪಾತ್ರ ಕೊಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಡೆಡಿಕೇಶನ್ ನೋಡಿದೆ ನಾನು. ತುಂಬಾ ಟೇಬಲ್ ವರ್ಕ್ ಮಾಡಿದ್ದಾರೆ, ಡೆಡಿಕೇಟ್ ಆಗಿ, ಸೀರಿಯಸ್ ಆಗಿ, ಗಂಭೀರವಾಗಿ ಕೆಲಸವನ್ನ ಮಾಡಿದ್ದನ್ನು ಗಮನಿಸಿದೆ ನಾನು. ರವಿ ಸರ್ ಆಗ್ಲಿ, ನಿರಂಜನ್ ಅವರಾಗ್ಲಿ, ಆಮೇಲೆ ಒಂದೊಂದು ಡೈಲಾಗ್ ಕೂಡ ನಾವು ರಂಗಭೂಮಿಯಿಂದ ಬಂದಿದ್ರು ಕೂಡ ನಮ್ಗೇನೆ ಅವರು ತಿದ್ದಿ ಹೇಳುವಷ್ಟು ಪ್ರಬುದ್ಧವಾಗಿ ನಿರ್ದೇಶನ ಮಾಡಿದ್ದಾರೆ. ಅದು ಮೊದಲನೇದು. ಇನ್ನು ನಾನು ಗಮನಿಸಿದಾಗೆ ಈ ಹೊಸಬ್ರು ಸಿನಿಮಾ ಮಾಡೋದು ಬಹಳ ಕಷ್ಟ. ನಮ್ಮ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆನೆ ಸ್ವಲ್ಪ ನಾನು ಮಾತಾಡ್ಬೇಕು ಅನ್ಕೊಂಡೆ ಇವತ್ತು. ಯಾಕಂದ್ರೆ ನಾನೀಗ ಬಂಜಾರ ಅಕಾಡೆಮಿ ಚೇರ್ಮನ್ ಆಗಿ ಅದ್ರ ಬಗ್ಗೆ ಸುಮಾರು ಚರ್ಚೆಗಳು ಮಾಡಿದ್ವಿ. ಫಿಲ್ಮ್ ಅಕಾಡೆಮಿ ಡಿಸೈನ್ ಮಾಡಿದ್ರಲ್ಲಿ ಪಾಷಾ ಅವ್ರ ಜೊತೆಗೆ ನಾನೊಬ್ಬ ಕೈವಾರದಲ್ಲಿ. ನಮ್ಮ ಉದ್ದೇಶ ಇದ್ದಿದ್ದೇ ಬೇರೆ ತರದ್ದು. ಆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಅಕಾಡೆಮಿ ಮಾಡಿದ್ದು. ಇವತ್ತು ಅಕಾಡೆಮಿ ಕೂಡ ಅಷ್ಟಾಗಿ ಕೆಲಸ ಮಾಡ್ಲಿಲ್ಲ. ಹಾಗಾಗಿ ಇಂಥ ಹೊಸಬ್ರು ಸಿನಿಮಾ ಮಾಡಿದಾಗ ಈ ಸೀನಿಯರ್ ಕಲಾವಿದರುಗಳಾಗ್ಲಿ, ನಿರ್ದೇಶಕರಾಗ್ಲಿ, ಆಮೇಲೆ ನನ್ನ ಮಾಧ್ಯಮ ಮಿತ್ರರಿಗೂ ಸೇರಿ ನಾನು ರಿಕ್ವೆಸ್ಟ್ ಮಾಡೋದು, ಹೊಸಬ್ರು ಮಾಡಿದಾಗ ಕೈ ಹಿಡಿದು ಮೇಲೆ ಎತ್ಕೊಂಡು ಹೋಗುವಂತ ಒಂದು ಸಂಪ್ರದಾಯ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಡಿಮೆ ನಾನು ಗಮನಿಸಿದಾಗ. ಆತರ ನೋಡಿದ್ರೆ ಮಲಯಾಳಿನಲ್ಲಿ, ಹಿಂದಿನಲ್ಲೆಲ್ಲ, ಹಿಂದಿಗಿನ್ನ ನಮ್ಮ ಸೌತ್ ಇಂಡಿಯಾದಲ್ಲಿ ಕೈ ಹಿಡಿದು ಹಿಡಿಯುವಂತ ಮಲಯಾಳಿ, ತೆಲುಗುಗಳಲ್ಲಿ ಸ್ವಲ್ಪ ನಾವು ಗಮನಿಸ್ತೀವಿ. ಕನ್ನಡದಲ್ಲಿ ಆ ತರದ ಒಂದು ಪರಂಪರೆ ಬೆಳಿಬೇಕು. ಅವಾಗ ಈ ತರದವ್ರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಹೊಸಬ್ರಿಗೆ ಏನ್ ದಾರಿ ಗೊತ್ತಿರಲ್ಲ. ಹೊಸಬ್ರಿಗೆ ಯಾವಾಗಿಂದ ಸಹಾಯ ಮಾಡ್ಕೊಂಡೇ ಮಾಡಿದ್ದೀರಾ, ನನಗೂ ಗೊತ್ತು. ನೀವೇ ನನಗೆ 35 ವರ್ಷದಿಂದ ಗೊತ್ತು. ನಾನು ಸ್ಟೂಡೆಂಟ್ ಆಗಿದ್ದಾಗಿಂದ ನೋಡಿದ್ದೀನಿ. ನೀವು ಮನೋಹರ್ ಸರ್ ಅಭಿನಯ ನೋಡಿ ಖುಷಿ ಆಯ್ತು. ನಾನು ಪ್ರದರ್ಶನ ಕಲಾ ವಿಭಾಗದಲ್ಲಿ ಇದ್ದಾಗ ನಾವು ಕನಸಲು ನೀನೆ ಮನಸ್ಸಲ್ಲೂ ನೀನೆ ಮಾಡಿದಾಗ ಮೋಸ್ಟ್ಲಿ ನಂಜುಂಡ ಅವ್ರ ಜೊತೆಗೆ ಮನೋಹರ್ ಸರ್ ಅವಾಗ ಹೊಸ ಎಂಟ್ರಿ ಅಲ್ಲ ಸರ್, ತಾವೆಲ್ಲ ಆಗ್ಲೇ ಒಂದೆರಡು ಮಾಡಿದ್ರಿ. ಆಗಿಂದ ಗೊತ್ತು ಮನೋಹರ್ ಸರ್ ಅವಾಗ ಹೇಗಿದ್ರು ಇವತ್ತಿಗೂ ಅದೇ ತರ ಇದ್ದಾರೆ. ಮತ್ತೆ ಅವರ ನಮ್ಮ ಬಪ್ಪಿ ಲಹಿರಿ ತರ ಅವರ ಅಭಿನಯ ಅದೆಲ್ಲ ನೋಡಿ ಖುಷಿ ಆಯ್ತು. ನಮ್ಗೆ ಇಂಥ ಅವಕಾಶ ನಮ್ಗೆ ಸಿಕ್ಕಿಲ್ವಲ್ಲ ಸರ್ಗೆ, ಎಂತ ಒಳ್ಳೆ ಭಾಗ್ಯ ಅಂತ ಅನಿಸ್ತು. ಹಾಗೆ ಮುಂದುವರಿಲಿ ಸರ್, ಇನ್ನೂ ಒಂದಷ್ಟು ನಮ್ ಜೊತೆಗೆ ನೀವು ಇರಿ ಅಂತ ಹೇಳ್ತಾ, ಆಮೇಲೆ ಪ್ರೊಡ್ಯೂಸರ್ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಆಭಾರಿಯಾಗಿರ್ಬೇಕು. ನಾನು ಸಾಹಿತ್ಯ ಅಕಾಡೆಮಿ ಜೊತೆಗೆ ಮೊನ್ನೆ ಜಗಳ ಮಾಡಿದೆ. ಸಿನಿಮಾದಲ್ಲಿ ಸಾಹಿತ್ಯ ರಚನೆ ಮಾಡೋರನ್ನ ಗಂಭೀರವಾಗಿ ಅಕಾಡೆಮಿಗಳು ಗುರುತಿಸಲ್ಲ. ನನ್ನ ಮೊನ್ನೆ ಸುಧಾ ಇಂಟರ್ವ್ಯೂ ಕೂಡ ಅದನ್ನೇ ಹೇಳಿದೆ. ಸಾಹಿತ್ಯ ಅಕಾಡೆಮಿಗೆ ಸಿನಿಮಾ ಸಾಹಿತ್ಯ ಕಾಣ್ತಾ ಇಲ್ಲ ಅದ್ರ ಕಣ್ಣಿಗೆ ಅಂತ ಹೇಳಿ. ಹಂಗಾಗಿ ಸಿನಿಮಾದಲ್ಲಿ ಈಗ ಮನೋಹರ್ ಸರ್ಗಾಗ್ಲಿ, ಹಂಸಲೇಖ ಸರ್ಗಾಗ್ಲಿ ಸಾಹಿತ್ಯ ಅಕಾಡೆಮಿ ಇದುವರೆಗೆ ಪ್ರಶಸ್ತಿಗಳನ್ನು ಕೊಡೋದಿಲ್ಲ. ಹಾಗೆ ನಮ್ಮ ಸಿನಿಮಾದಲ್ಲಿ ದೊಡ್ಡ ಕತೆ, ಒಳ್ಳೆ ಕತೆ ಮಾಡೋದಂತವ್ರಿಗೆ ಒಬ್ಬ ರೈಟರ್ ಅಂತ ಗುರುತಿಸೋದಿಲ್ಲ. ಈ ತರದ ಒಂದು ಪರಂಪರೆ ಬೆಳಿಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಉದ್ದೇಶ. ಅದು ಅವ್ರು ಹೇಳ್ತಾರೆ, ಸಿನಿಮಾ ಅಕಾಡೆಮಿಗೆ ಅವ್ರು ಕೊಟ್ಕೊಳ್ತಾರೆ, ಅಥವಾ ಇನ್ನೊಂದು ಸಾಹಿತ್ಯ ಅಕಾಡೆಮಿಗೆ ಅದರದೇ ಆದ ಒಂದು ರಾಜ್ಯದಲ್ಲಿ ಮಾನ್ಯತೆ ಇರೋದ್ರಿಂದ ಇಂಥವ್ರಿಗೂ ಕೂಡ ಎಂಕರೇಜ್ ಮಾಡಬೇಕು ಅಂತ. ಹಾ ಸರ್, ಅದೇ ನಾನು ಇದನ್ನ ಪದೇ ಅದೇ ಇದೆ ಅಂತ ಹೇಳಿ. ಹಾ ಸರ್, ಇಲ್ಲಿ ಸಾಹಿತ್ಯ ಅಕಾಡೆಮಿದು ನಾನು ಗಮನಿಸಿದಾಗೆ ಅದು ಬೇಕು ಅಂತ ಅನಿಸ್ತು. ಹಂಗಾಗಿ ಮುಕುಂದ್ರ ಸರ್ ಮೊನ್ನೆ ಎಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಅವಕಾಶಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಇವತ್ತು 31 ನಮ್ಮ ಸಿನಿಮಾದ ಹೆಸರು ಕೂಡ 31 ದಿನಗಳು, 31 ಡೇಸ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್ ಆಗಿ. ನಮ್ಮ ಸಿನಿಮಾ ಇಷ್ಟೊಂದು ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ಮುಖ್ಯ ಕಾರಣನೇ ವಿ ಮನೋಹರ್ ಸರ್ ಅವರು. ತುಂಬಾ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದಾವೆ. ಸುಮಾರು 10 ಹಾಡುಗಳಿದಾವೆ. ಎಲ್ಲವೂ ಬಹಳ ಅದ್ಭುತವಾಗಿ ಬಂದಿದೆ. ಆದ್ರಿಂದ ನಾವು ವಿ ಮನೋಹರ್ ಸರ್ ಅವರಿಗೆ ಚಿರಋಣಿಯಾಗಿರ್ತೀವಿ. ಅದೇ ರೀತಿ ಎಲ್ಲ ಮಾಧ್ಯಮ ವೃಂದದವರೆಲ್ಲ ಬಂದಿದ್ರಿ. ಯಾವುದೇ ಸಿನಿಮಾ ಒಂದು ಯಶಸ್ಸನ್ನು ಕಾಣಬೇಕು ಅಂತ ಆದ್ರೆ ಅದರಲ್ಲಿ ಮಾಧ್ಯಮದವರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಆದ್ರಿಂದ ತಾವು ನಮ್ಮ ಜೊತೆಗಿದ್ದು ನಮ್ಗೆ ಪ್ರೋತ್ಸಾಹವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ನಮ್ಮ ಚಿತ್ರತಂಡದವರಿಂದ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪೇಮೆಂಟ್ ಕೊಟ್ರಾ? ಎಲ್ಲ ಕ್ಲಿಯರ್ ಆಗಿದೆ ಸರ್. ಮೇಡಮ್ ಟೀಚರ್ ಅವರು
ಎಲ್ಲರಿಗೂ ನಮಸ್ಕಾರ. ಲೇಬಲ್ ನಮ್ದಿಲ್ಲ, ನಮ್ಮ ಸಹ ಸಂಗಡಿಗರದು ವೇದಶ್ರೀ ಮ್ಯೂಸಿಕ್ ಅಂತ ಹೇಳಿ. ಅವರಿಗೆ ಒಳ್ಳೇದಾಗ್ಲಿ. 10 ಹಾಡಿರೋದ್ರಿಂದ ಅವರೇ ತಗೊಂಡ್ರು. ನಾನೊಂದು 5-6 ಹಾಡಲಿ ಇನ್ನ ಅಲ್ಲೇ ಇದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗೋಣ ಅಂತ ಅಂದ್ಬಿಟ್ಟು. ಎಸ್, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಮನೋಹರ್ ಸರ್ ಅವರು ನಾನು ಲಾಸ್ಟ್ ಟೈಮ್ ಮಾತಾಡ್ತಾರೆ, ಅವ್ರು ಹೇಳ್ತಾ ಇದ್ರು ಅಪ್ಡೇಟ್ ಆಗ್ಬೇಕು, ನಾನು ಅಪ್ಡೇಟ್ ಆಗ್ತಾ ಇದ್ದೀನಿ, ಹೊಸದಾಗಿ ಏನಾದ್ರು ಮಾಡ್ತಾನೆ ಇರ್ತೀನಿ ಅಂತ ಅಂದ್ಬಿಟ್ಟು. ಸರ್, ಈ ಹಾಡು ತುಂಬಾ ಚೆನ್ನಾಗಿದೆ. ಒಪೇರಾ ಹಳೇ ಸಾಂಗ್ ನ ತಗೊಂಡು ಹೊಸ ಮಿಶ್ರಣ ಮಾಡಿ ಅದರಲ್ಲೂ ನೀವು ನಟನೆ ಮಾಡಿ ತುಂಬಾ ಚೆನ್ನಾಗಿ, ಅಂದ್ರೆ ಕಿವಿ ಕೇಳಿಸ್ಕೊಳ್ಳುವಂಥದ್ದು, ಎಲ್ಲರೂ ಕೇಳಿಸ್ಕೊಳ್ಳುವಂಥದ್ದು ಸಾಂಗ್ ಮಾಡಿದಿರಿ. ತುಂಬಾ ಅದ್ಭುತವಾಗಿದೆ ಈ ಹಾಡು. ವೆರಿ ನೈಸ್ ಸರ್. ಜೊತೆಗೆ ನಿರಂಜನ್ ಶೆಟ್ಟಿ, ಯಾವಾಗ್ಲೂ ಸಿನಿಮಾದಲ್ಲಿ ನಾನು ಏನಾದ್ರು ನಟನೆ ಮಾಡಬೇಕು, ಸಿನಿಮಾ ನನ್ನ ಹುಚ್ಚು. ಸಿನಿಮಾ ಅಂದ್ರೆ ಒಂದು 8-9 ಸಿನಿಮಾ ಮಾಡಿದ್ದಾರೆ. ಇನ್ನ ಹೊಸತನ ಏನಾದ್ರು ಮಾಡಬೇಕು ಅಂತ ಹೇಳಿ, ಸೊ ನಂದೇ ಸಿನಿಮಾ ಮಾಡ್ಬೇಕಂತ ಹೇಳಿ ಅವರ ನಾಗವೇಣಿ ಮೇಡಮ್ ಹತ್ರ ಹೇಳಿದಾಗ ಅವರು ಪ್ರೋತ್ಸಾಹ ಮಾಡಿದಿರಿ. ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಹಾಕಿದ ಹಣ ದುಪ್ಪಟ್ಟಾಗಿ ಬರಲಿ, ಇನ್ನ ಆದಷ್ಟು ಸಕ್ಸಸ್ ಆಗ್ಲಿ ಈ ಸಿನಿಮಾ ಒಳ್ಳೇದಾಗ್ಲಿ. 31 days 31 ದಿವಸ ಈ ವರ್ಷದ ಕೊನೆಯ ದಿನದಲ್ಲಿ ನಾವಿದ್ದೀವಿ. ಸೊ ಮುಂದಿನ 2025 ಎಲ್ಲ ನಿಮ್ದೇ ಆಗ್ಲಿ, ಅಲ್ಲಷ್ಟು 31 days ನಿಮ್ದೇ ಆಗ್ಲಿ. 31 days ಫುಲ್ ಫಿಲಿಂ ಅದ್ದೂರಿಯಾಗಿ ಮೂಡ್ ಬರ್ಲಿ, ಎಲ್ಲ ಥಿಯೇಟರ್ಲು ರಾರಾಜಿಸ್ಲಿ. ಒಳ್ಳೇದಾಗ್ಲಿ ಸಿನಿಮಾ ತಂಡದಕ್ಕೆ ಒಳ್ಳೇದಾಗ್ಲಿ. ಧನ್ಯವಾದಗಳು. ಧನ್ಯವಾದವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೊಸ ವರ್ಷದ ಶುಭ ಹಾರೈಕೆಗಳು. 31 days ಈ ಸ್ನೇಹ ಅವರು ಏನಂದ್ರೆ ಈಗ ಏನ್ ಅನ್ನಿಸ್ತಂತಲ್ವಾ, ಮೊದ್ಲೇ ನಾನು ಒಂಥರ ಸಂಕೋಚ ಮುಜುಗರದವನು. ಸುತ್ತ ಹೆಣ್ಮಕ್ಳು ಇದ್ದಾಗ ಹೆಂಗಿರ್ಬೋದು ನೀವೇ ನೋಡಿದ್ರಲ್ಲ, ಒಂಥರ ಆ ನಾಚಿಕೆಯಲ್ಲೂ ಅಭಿನಯಿಸೋದಕ್ಕೆ ಬಹಳ ಕಷ್ಟ ಆಯ್ತು. ತ್ರಿಭುವನ್ ಮಾಸ್ಟ್ರು ಬೈದು ನನ್ನಿಂದ ಕೆಲಸ ತೆಗಿಸ್ತಾ ಇದ್ರು. ಅವ್ರು ನನಗೆ ಹಳೆ ಪರಿಚಯ. ನಮ್ಮ ಇಂದ್ರಧನುಷಲ್ಲಿ ಮ್ಯೂಸಿಕ್ ಇದನ್ನ ಡ್ಯಾನ್ಸ್ ಕೊರಿಯೋಗ್ರಫಿ ಅವರೇ ಮಾಡಿದ್ರು, ತ್ರಿಭುವನ್ ಅವರು ಹಳೆ ಸ್ನೇಹಿತರು. ಹಾಗಾಗಿ ಆ ಸಲಿಗೆಯಿಂದ ಅವರು ಹೇಳಿ 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 ಮಾಡಿಸಿದ್ರು. ಕಷ್ಟಪಟ್ಟು ಮಾಡಿದ್ದೀನಿ. ಇರ್ಲಿ. ಮುಖ್ಯವಾಗಿ ಈ ಸಿನಿಮಾದಲ್ಲಿ 10 ಹಾಡುಗಳಿದ್ದಾವೆ. MD ಪಲ್ಲವಿ ಅವರು ಒಂದು, ಆಮೇಲೆ ರವೀಂದ್ರ ಸೊರಗಾವಿ ಅವರು, ಆಮೇಲೆ ಮೆಹಬೂಬ್ ಸಾಬ್ ಒಂದು, ಆಮೇಲೆ ಚೇತನ್ ನಾಯ್ಕ್ ಒಂದು ಹಾಡು, ಆಮೇಲೆ ಅಭಿಷೇಕ್, ವಿಶಾಖ್ ನಾಗಲಾಪುರ, ಪೃಥ್ವಿ ಭಟ್, ಶ್ರೀಯಾ ಜೈನ್. ಸೊ ಇವರೆಲ್ಲ ಹಾಡಿದ್ದಾರೆ. ನಾನು ಈ ಚಿತ್ರಕ್ಕೆ 10 ಹಾಡು ಹೇಗಾಯ್ತು ಅಂತಂದ್ರೆ, ಶುರು ಮಾಡಿದ್ದು 4 ಹಾಡು ಮಾಡ್ತಾ ಮಾಡ್ತಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಹಾಡುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಮೊದ್ಲೇ ಜಾಗ ಸಿಕ್ಕಲ್ಲೆಲ್ಲ ಮ್ಯೂಸಿಕ್ ಮಾಡೋದು ನಾನು. ಇದರಲ್ಲಿ ತುಂಬಾ ಜಾಗ ಸಿಕ್ತು ನನಗೆ ಮ್ಯೂಸಿಕ್ ಮಾಡೋದಕ್ಕೆ. ತುಂಬಾ ಖುಷಿ ಆಯ್ತು ನನಗೆ ಮಾಡೋದಕ್ಕೆ. ಆಮೇಲೆ ಎಲ್ಲ ಒಳ್ಳೊಳ್ಳೆ ಸಿಂಗರ್ಸು. ಮತ್ತೆ ಈ ಅಪೇರಾ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೂ ಚೆನ್ನಾಗಿ ಗೊತ್ತು. ನೀವು ಸಾಕಷ್ಟು, ನಿಮ್ಗೆ ಅದು ಹೊಸದಲ್ಲ. ಬಹುಶಃ ಕನ್ನಡದಲ್ಲಿ ಈ ತರ ಪ್ರಯೋಗ ಯಾರು ಮಾಡಿಲ್ಲ ಅಂತ ನನ್ನ ಒಂದು ನಂಬಿಕೆ. ಇದು ಯಾಕೆ ನನಗೆ ಈ ಶೈಲಿಯಲ್ಲಿ ಮಾಡಬೇಕು ಅನ್ನಿಸ್ತಂತಂದ್ರೆ, ಈ ಸಾಮಾನ್ಯವಾಗಿ ಒಪೇರಾ ಹಾಡಲ್ಲಿ ಕಥನ ಗೀತ ಅದು. ಅದರಲ್ಲಿ ಈ 31 days ಕತೆ ಸಾರಾಂಶ ಇಟ್ಕೊಂಡು ಒಂದು ಹಾಡು ಮಾಡೋಣ ಅಂತ ಅಂದಾಗ ನನಗೆ ಈ ಶೈಲಿಯಲ್ಲಿ ಮಾಡೋಣ ಅಂತ ನನಗೆ ಅನ್ನಿಸ್ತು. ನಾನು ಈ ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬೇರೆ 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 ದೇಶದ ಹಾಡುಗಳು ಕೇಳ್ತಾ ಇರೋದೇ ಒಂದು ಇದು ಅದೇ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಈ ಅಪೇರಾ ಹಾಡು ನನ್ನ ಗಮನಕ್ಕೆ ಬಂತು. ಇದೊಂಥರ ಬೇರೆ ತರ ಇದೆ, ಈ ಶೈಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ಇದು ಅದಾದ್ಮೇಲೆ ಎಷ್ಟೋ ದಿವಸ ಆದ್ಮೇಲೆ ಈ 31 days ನನಗೆ ಸಿಕ್ಕಾಗ, ಈ ಸಿನಿಮಾ ಸಿಕ್ಕಾಗ, ನಾನು ನಿರಂಜನ್ ಶೆಟ್ಟಿ ಮತ್ತೆ ರವಿ ಇಬ್ಬರಲ್ಲೂ ಕೇಳಿದೆ ಈ ತರ ಒಂದು ಮಾಡೋಣ ಅಂತ. ಮಾಡಿ ಅಂತ ಅವ್ರು ಹೇಳಿದ್ರು. ಸೊ ಅದೊಂದು ಟ್ರೈ ಮಾಡಿದೆ. ನಾನೇ ಬರ್ದೆ, ತಪ್ಪು ಇಂಗ್ಲಿಷ್ ಅಲ್ಲಿ ಬರ್ದಿದ್ದೀನಿ. ಅದು ಆ ಶೈಲಿಯಲ್ಲಿ ನಿಮಗೆ ಗೊತ್ತಾಗಲ್ಲ. ನೀವು ಸೂಕ್ಷ್ಮವಾಗಿ ಕೇಳಿದ್ರೆ ಆಮೇಲೆ ನನಗೆ ಬೈತೀರಿ, ಇನ್ನೊಂದ್ ಸ್ವಲ್ಪ ಇಂಗ್ಲಿಷ್ ಕಲ್ತು ಬರಿಬೇಕಿತ್ತು ಅಂತ. ಇರ್ಲಿ. ಆದ್ರೆ ಯಾವ್ದು ಏನೇ ಇದ್ರು ಈ ಪ್ರಯೋಗಗಳೆಲ್ಲ ಇದ್ದಾಗ ತಪ್ಪುಗಳಿದ್ರು ಕೂಡ
ನೀವು ಅದನ್ನ ಮಾಡ್ಲಿಕ್ಕೆ ಹಾಕೊಂತೀರಿ. ಇದನ್ನ ಇನ್ಯಾರು ಹಾಡೋದಕ್ಕೆ ನನ್ಗೆ ಅದನ್ನ ಹೇಳ್ಕೊಟ್ಟು ಎಲ್ಲ ಕಷ್ಟ ಅಂತ ನಾನೇ ಪ್ರಯತ್ನ ಪಟ್ಟೆ. ಆದಷ್ಟು ಉಚ್ಚಾರ ಸರಿ ಬರೋ ತರ ಪ್ರಯತ್ನ ಮಾಡಿದೀನಿ. ಅದು ಎಷ್ಟರ ಮಟ್ಟಿಗೆ ಸರಿ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಅದರ ಬಗ್ಗೆ ನಾನು ಹೇಳಲ್ಲ, ನೀವು ಅದನ್ನ ಹೇಳ್ಬೇಕು. ಸೊ ಈ ಒಂದು ಪ್ರಯತ್ನ ಮಾಡಿದ್ವಿ. ಇದರಲ್ಲಿ MD ಪಲ್ಲವಿ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಆಮೇಲೆ ರವೀಂದ್ರ ಸರ್ಗಾವಿ ಅವರು ಚೆನ್ನಾಗಿ ಹಾಡಿದ್ದಾರೆ, ಆಮೇಲೆ ಚೇತನ್ ನಾಯಕ್, ಅಭಿಷೇಕ್, ಎಲ್ಲರೂ ಇದಕ್ಕೆ, ವಿಶಾಖ್ ನಾಗ್ಲಪುರ, ಶ್ರೀಯಾ ಜೈನ್, ಆಮೇಲೆ ಪೃಥ್ವಿ ಭಟ್, ಎಲ್ಲರೂ ಸೇರಿ ಈ ಆಲ್ಬಮ್ ಹಾಡನ್ನ ಎಲ್ಲ 10 ಹಾಡನ್ನ ಚೆನ್ನಾಗಿ ಬರೋ ತರ ಮಾಡಿದ್ದಾರೆ. ಸೊ ಇದೊಂದು ಅವಕಾಶಕ್ಕೆ ನಾನು ರಾಜಾ ರವಿ ಅವ್ರಿಗೂ, ನಿರಂಜನ್ ಅವ್ರಿಗೂ, ನಾನು ಮತ್ತೆ ನಿರ್ಮಾಪಕಿ ನಾಗವೇಣಿ ಅವರಿಗೂ ಧನ್ಯವಾದ ಹೇಳ್ತೀನಿ. ನನಗೊಂದು ಇಷ್ಟು ದಿನಗಳ ನಂತರ ಮ್ಯೂಸಿಕಲ್ ಆಲ್ಬಮ್ ಮಾಡುವಂತ ಒಂದು ಅವಕಾಶ ಆಯ್ತು ಈ ಸಿನಿಮಾದ ಮೂಲಕ. ಹಾಗಾಗಿ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷ ಹೊಸ ಒಂದು ಆಶಾ ಕಿರಣ ಬರಲಿ. 31 ಡೇಸ್ 365 ಡೇಸ್ ರನ್ ಆಗೋ ರೀತಿಯಲ್ಲಿ ಆಗ್ಲಿ ಅಂತ ಶುಭ ಕೋರ್ತೀನಿ. ಆಲ್ ದಿ ಬೆಸ್ಟ್. ಇನ್ನೊಂದು ಸಾರಿ, ವೇದಸ್ಯ ಈ ಸಾಮಾನ್ಯವಾಗಿ ಹೊಸ ಸಿಂಗರ್ಸ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಹೊಸಬ್ರು ಹಳಬ್ರು ಎಲ್ಲ ಇದ್ದಾರೆ. ಆದ್ರೆ 10 ಹಾಡುಗಳನ್ನ ತಗೊಳಕ್ಕೆ ನಮ್ಮ ಬೇರೆ, ನಿಮಗೆ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಆಡಿಯೋ ಕಂಪನಿಗೆ ಹೋಗಿ ಮಾತಾಡ್ಸೋದು. ಆದ್ರೆ ಒಂದು ಸ್ವಾಭಿಮಾನಿಯಾಗಿರುವವರಿಗೆ ಸ್ವಲ್ಪ ಕಷ್ಟ ಅದು. ಆದ್ರೆ ಇದನ್ನ ಕೇಳಿ, ಹಾಡನ್ನ ಕೇಳಿ ಇಷ್ಟಪಟ್ಟು ತಗೊಂಡಿದ್ದಕ್ಕೆ ನಾನು ವೇದಸ್ಯ ಕಿರಣ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಳ್ಳೆ ಯಾಕಂದ್ರೆ ಸಾಮಾನ್ಯವಾಗಿ ಕೊಡಲ್ಲ ಪೇಮೆಂಟ್, ಆದ್ರೆ ಕಿರಣ್ ಅವರು ಪೇಮೆಂಟ್ ಕೊಟ್ಟಿದ್ದು ನಿರಂಜನ್ ಅವ್ರು ಹೇಳಿದ್ ನನಗೆ ಬಹಳ ಖುಷಿ. ರವಿ ಓಕೆ, ಸಾರಿ ರವಿ ಕಿರಣ. ಓಕೆ, ಸೊ ವೇದಸ್ಯ ಸಂಸ್ಥೆಗೂ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. 92ನೇ ಇಸ್ವಿಯಿಂದ ಕೌಂಟ್ ಮಾಡಿದ್ರೆ 32 ವರ್ಷ. ಸ್ವಲ್ಪ ನಿಧಾನವೇ ಆಯ್ತು, ಅದೇನ್ ಮಾಡಕ್ಕಾಗಲ್ಲ. ನಾನು ಸ್ವಲ್ಪ ಸ್ಲೋ ಅಲ್ಲ. ಬೇಸಿಕ್ಸ್ ಅಲ್ಲ, ಭಕ್ತಿಗೀತೆ, ಜಾನಪದ ಗೀತೆ ಅದೆಲ್ಲ ಸೇರಿದ್ರೆ ಒಂದು 2000 ಹಾಡು ಮಾಡಿದ್ದೀನಿ. ಸುಮಾರು ಅಷ್ಟೇ ಲಿರಿಕ್ಸ್ ಬರೆದಿದ್ದೀನಿ. ಹೀಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. 150, 200, 300 ಆಗ್ಲಿ. ಸೊ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಹಾಗೂ 31 ಡೇಸ್ ಬಗ್ಗೆ ಹೇಳೋದಾದ್ರೆ ಈ ಯೂತ್ ಜನರೇಷನ್ಗೆ ತುಂಬಾ ಮೆಸೇಜ್ ಹೇಳುತ್ತೆ, ಹೇಗಿರ್ಬೇಕು ಹಾಗೆಲ್ಲ ಹೇಳುತ್ತೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿರುತ್ತೆ ಅಂತ ಅಷ್ಟೇ. ಥ್ಯಾಂಕ್ ಯು. ನಿಮ್ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಹೇಳೋದಾದ್ರೆ ಅವ್ರು ಮಾತಾಡ್ತೀರ ಹೇಳಿ, ನಿಮ್ ಕ್ಯಾರೆಕ್ಟರ್ ಹೆಸರೇನು, ನಿಮ್ ಪಾತ್ರದ ಬಗ್ಗೆ ಹೇಳಿ. ಇದರಲ್ಲಿ ನಾಯಕಿ ನಟಿಯಾಗಿದ್ದೇನೆ. ಸೊ ಒಂದು ಲವ್ ಸ್ಟೋರಿ ಸ್ವೀಟ್ ಆಗಿರುತ್ತೆ. ಅದರಲ್ಲಿ ನಂದು ನಾಯಕಿ ಪಾತ್ರ ಇರುತ್ತೆ. ಅದರಲ್ಲಿ ಎಲ್ಲ ಎಮೋಷನಲ್ ಆಗಿರ್ಬೋದು, ಹ್ಯಾಪಿ ಆಗಿರ್ಬೋದು ಎಲ್ಲ ಇರುತ್ತೆ, ಕಾಮಿಡಿ ಆಗಿರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಷ್ಟೇ. ನಿಖಿತಾ. ಹಾ ಹೌದು. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ ಈಗ. ಅದೆಲ್ಲ ಹೇಳಕ್ಕೆ. ಓಕೆ, ಅಷ್ಟೇನಾ ಪ್ರಜ್ವಲಿ? ಅಷ್ಟೇ. ಓಕೆ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ಸಿನಿಮಾಗೆ. ಇಲ್ಲೇ ಒಂದು 15-20 ದಿವಸದಿಂದ ನನ್ನ ಶಾನುಭಾಗರ ಮಗಳ ಪ್ರೆಸ್ ಮೀಟ್ ಆಯ್ತು. ಅದು ಜನವರಿ ಎಂಡಿಗೆ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಇದನ್ನ ಫೆಬ್ರವರಿ 14th ಮೇಲೆ ರಿಲೀಸ್ಗೆ ಪ್ಲಾನ್ ಮಾಡ್ಕೊಂಡಿದ್ವಿ. 31 ಡೇಸ್ ಅಂದ್ರೆ 31 ದಿವಸದಲ್ಲಿ ನಡೆಯುವ ಕತೆ ಸರ್ ಇದು. ಸೊ ಆ ಕಾರಣಕ್ಕೋಸ್ಕರ ಇದನ್ನ 31 ಡೇಸ್ ಅಂತ ಇಟ್ವಿ. 15 ದಿವಸ ಇಂಟ್ರೋಲ್ ವರೆಗೆ, 15ನೇ ದಿವಸ ಆಫ್ಟರ್ ಇಂಟ್ರೋಲ್ 15 ದಿವಸ,
31ನೇ ದಿವಸ ಕ್ಲೈಮ್ಯಾಕ್ಸ್ ಸರ್. ಇದು ಸಿನಿಮಾದ ಮೂಲ ವಿಷಯ. ಅದು ಹೇಗೆ ತಗೊಂಡೋಗಿದೆ ಅನ್ನೋದೇ ಒಂದು ಕೌತುಕವಾಗಿ ಕ್ಯೂರಿಯಾಸಿಟಿಯಲ್ಲಿ ನಾವು ಒಂದು ಐಡಿಯಾದಲ್ಲಿ ಮಾಡಿದ್ವಿ. ಇದರಲ್ಲಿ ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಹಾರರ್ ಇದೆ, ಲವ್ ಇದೆ, ಎಲ್ಲಾ ಅಂಶಗಳನ್ನ ಸೇರ್ಕೊಂಡು ಮಾಡಿದ್ವಿ. ತಾವು ಅದನ್ನ ಕೇಳಿದ್ರಿ. ಸೀಲ್ ಆಕ್ಚುಲಿ ಬೇಸಿಕಲಿ ನಾನು ಚಿತ್ರಕಲಾ ಪರಿಷತ್ ಸ್ಟೂಡೆಂಟ್. ಜನರಲ್ ಆಗಿ ಈ 31ನೇ ದಿನ ಅಂತ ಇದ್ದಿತ್ತು. ಅದನ್ನ ನಾನು ಸಿನಿಮಾದ ಟೈಟ್ಲ್ ಬರುವಾಗ್ಲೇನೆ ಆ ಸಿನಿಮಾದ ಕತೆ ಅಲ್ಲಿ ಅದರದ ಇದನ್ನ ರಿವೀಲ್ ಆಗೋ ತರದಲ್ಲಿ ಅಥವಾ ಏನೋ ಒಂದು ಸೂಕ್ಷ್ಮತೆ ಹೇಳೋದಕ್ಕೆ ಅದಕ್ಕೆ ಪ್ಲಾನ್ ಮಾಡಿಬಿಟ್ಟು ಆಕ್ಚುಲಿ ಅದ್ರ ನನ್ನ ಇನ್ವಾಲ್ವ್ಮೆಂಟ್ ಇಂದಾನೆ ಅದನ್ನ ಮಾಡಿದ್ದು. ಸೀಲ್ ಅನ್ನೋದು ಯಾವುದೇ ಒಂದು ಸಂಬಂಧ ಈ ಸೀಲ್ ಬಿದ್ದಾಗ ಅದು ಹಸಿ ಇರುತ್ತೆ. ಹಸಿ ಇದ್ದಾಗ ಅದು ಒಡೆದಿರೋದಿಲ್ಲ. ಅದನ್ನ ಗ್ರಾಫಿಕ್ಸ್ ಅಲ್ಲಿ ತೋರಿಸಿದೀವಿ ನಾವು, ಇಲ್ಲಿ ತೋರಿಸಲಿಲ್ಲ. ಅದನ್ನ ಸಿನಿಮಾದಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಆ ಸೀಲ್ ಬಿದ್ದ ತಕ್ಷಣ ಅದು ಒಡೆದಿರೋದಿಲ್ಲ. ಅದು ಹಾಗೇ ಬ್ಯಾಕ್ ಹೋಗಿ ಮತ್ತೆ ಝೂಮ್ ಇನ್ ಹೋದ ತಕ್ಷಣ ಟಕ್ 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 ಹೊಡೆದು ಅದರಲ್ಲಿ ಒಂದು ಪೀಸು ವಾಪಸ್ ನಮ್ಮ ಕಣ್ಣಿಗೆ ಎಗಿರುತ್ತೆ. ಎಲ್ಲಾ ಸಂಬಂಧಗಳು ಹಾಗೆ ಆರಂಭದಲ್ಲಿ ಚೆನ್ನಾಗೇ ಇರುತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂದ್ಕೊಂಡಂಗೆ ನಾವು ಯಾರನ್ನ ನೋಡಿದಾಗೂ ಯಾರೊಬ್ಬರು ಭೇಟಿ ಆಗ್ತೀವಿ, ಅಥವಾ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಎನಿಬಡಿ. ಸೊ ಎಲ್ಲಾ ಸಂಬಂಧಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಒಣಗಬೇಕು. ಒಣಗಿದಾಗ ಮಾತ್ರ ಅದು ಸ್ವಲ್ಪ ಬ್ರೇಕ್ ಆಗಕ್ಕೆ ಸಾಧ್ಯ, ಅಂದ್ರೆ ಸ್ವಲ್ಪ ಸಮಯ ತಗೊಳತ್ತೆ. ಸೊ ಹಾಗೆ ಆ 31 ದಿವಸದ್ದು ಅದನ್ನ ಬ್ರೇಕ್ ಆಗಿರೋ ಕಾರಣನು ಅದೇ ಇದೆ. ಸೊ ಅದನ್ನ ಹೈ ವೋಲ್ಟೇಜ್ ಇಲ್ಲ, ಲೋ ಅಲ್ಲಿ ಇವಾಗ ಎಲ್ಲಾ ತರದ್ದು ಬಂದ್ರೆ ಇದು ಸ್ವಲ್ಪ ಬೋಲ್ಡ್ ಆಗಿದೆ. ಬೋಲ್ಡ್ ಅಂತಂದ್ರೆ ಇವತ್ತಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ IT-BT ಇದ್ರಿರ್ಬೋದು, ಇವಾಗ ಎಲ್ಲಾ ಸಂಪಾದನೆ ಮಾಡ್ತಾರೆ. ಹುಡುಗನು ಸಂಪಾದನೆ ಮಾಡ್ತಾನೆ, ಹುಡುಗಿನೂ ಸಂಪಾದನೆ ಮಾಡ್ತಾರೆ. ಯಾವುದೇ ಸಂಬಂಧಗಳಿಗೆ ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಗಂಡ ಹೆಂಡತಿ ಜಗಳ ಆಗುತ್ತೆ ಮನೆಯಲ್ಲಿ ಆದ್ರೆ ಪ್ರತಿ ಒಂದ್ಸರಿ ಗಂಡ ಅನ್ಸುತ್ತೆ ಮನೆ ಬಿಟ್ಟು ಹೋಗ್ಬೇಕು, ಸಾಧ್ಯವೇ ಇಲ್ಲ ಇರಕ್ಕೆ ಇವಳ ಜೊತೆಲಿ ಅಂತ ಅನ್ಸುತ್ತೆ. ಹೆಂಡತಿಗೂ ಅನ್ಸುತ್ತೆ ಸಾಧ್ಯವೇ ಇಲ್ಲ ಇವನ್ ಜೊತೆ ಇರಕ್ಕೆ ಅಂತ. ಬಟ್ ಅಲ್ಲಿ ಒಂದು ಅನಿವಾರ್ಯತೆ ಇರುತ್ತೆ. 5 ನಿಮಿಷ ನಮ್ಗೆ ಅದನ್ನ ನಾವು ಆ ಕೋಪನ ತಡ್ಕೊಂಡಾಗ ನಾವು ಜೊತೆಲಿರಕ್ಕೆ ಸಾಧ್ಯ. ಆವಾಗ ನಮ್ಗೆ ಏನಾಗುತ್ತೆ, ಜೇಬು ತುಂಬಿದ್ದಾಗ ಅವಶ್ಯಕತೆ ಇಲ್ಲ ಅಂದಾಗೆ ನಾನ್ ಯಾಕೆ ಅವನ ಹತ್ರ ಮಾತು ಕೇಳಬೇಕು, ನಾನ್ ಯಾಕೆ ಇವಳ ಹತ್ರ ಈ ಮಾತು ಕೇಳಬೇಕು ಅಂತ ಇಮಿಡಿಯೇಟ್ ಪ್ಯಾಕ್ ಮಾಡ್ತಾರೆ ಸರ್. ಸೊ ಆ ಅಂಶಗಳನ್ನ ಇಲ್ಲಿ 31 ದಿವಸದಲ್ಲಿ ಇಡೀ ಜೀವನ ಕಥೆನ ಹೇಳಿದೀವಿ ಸರ್. ಅದೇ 15 ದಿವಸ 31 ಕ್ಲೈಮ್ಯಾಕ್ಸ್. ಇದು ಕೇವಲ ಲವರ್ಸ್ಗೆ ಅಂತಲ್ಲ, ಮದುವೆ ಆದವರು, ಮದುವೆ ಆಗದೆ ಇರೋರು, ಸಂಬಂಧಗಳ ವ್ಯಾಲ್ಯೂ ಇರುವವರಿಗೆ ಈ ಸಿನಿಮಾ ಒಂದು ಟಾನಿಕ್ ತರ ಇರುತ್ತೆ ಸರ್. ಮ್ಯಾರಿಡ್ ಸ್ಟೋರಿನ ಲಿವಿಂಗ್ ಟುಗೆದರ್ ಹೆಂಗಿದು ಸರ್? ಆ ಅಂಶನ ಈಗಲೇ ಒಂಚೂರು ರಿವೀಲ್ ಮಾಡ್ಬಿಟ್ರೆ ಒಂಚೂರು ಕಷ್ಟ ಆಗ್ಬಿಡುತ್ತೆ ಸರ್. ಅದರ ಕ್ಯೂರಿಯಾಸಿಟಿ ಹೊರಟೋಗುತ್ತೆ. ಬಟ್ ಅದನ್ನು ಸಮರ್ಪಕವಾಗಿ ಅದನ್ನ ಹೇಳ್ತಾ ಅದನ್ನ ಅರ್ಥ ಮಾಡಿಸ್ಕೊಂತ ಬಂದಿದ್ವಿ. ಆಮೇಲೆ ತಂದೆ ತಾಯಿಯ ಪಾತ್ರ ಹೇಗಿರುತ್ತೆ, ತಂದೆ ತಾಯಿ ಮಾತುಗಳನ್ನ ಮಕ್ಕಳು ಎಷ್ಟು ಕೇಳ್ತಾರೆ, ಅದು ಕೇಳಿದ್ರೆ ಎಷ್ಟು ಸರಿ, ಕೇಳದೇ ಇದ್ರೆ ಎಷ್ಟು ಸರಿ, ಕೇಳಿದ್ರೆ ಸರಿನಾ ತಪ್ಪ, ಈ ಎಲ್ಲಾ ಅಂಶಗಳನ್ನ ಅದರಲ್ಲಿ ಅಳವಡಿಸ್ತಾ, ಅಂದ್ರೆ ಈಗ ಫಸ್ಟ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಸರ್. ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಬರ್ಬೇಕು. ಫಸ್ಟ್ ಹೆವಿ ಮಾಡ್ಬಿಟ್ಟಿದ್ವಿ ಪ್ರಾಬ್ಲಮ್, ಸಂಬಂಧಗಳನ್ನು ಡೀಪ್ ಆಗಿ ತೋರಿಸಿ, ಆ ಪ್ರಾಬ್ಲಮ್ ಅನ್ನ ಅತಿಯಾಗಿ ತೋರಿಸಿ, ಆಮೇಲೆ ಪ್ರಮೇಯ ಒಂದೊಂದೇ ಎಳೆಯನ್ನ ಬಿಡಿಸ್ತಾ 31ನೇ ದಿವಸ ಅದನ್ನ ಕ್ಲಿಯರ್ ಮಾಡಿದ್ವಿ ಸರ್. ಜರ್ನಿ ಇರುತ್ತಾ? ಜರ್ನಿ ಇರುತ್ತೆ ಸರ್. ಜರ್ನಿ 31 ಡೇಸ್ ಜರ್ನಿ. 31 ಡೇಸ್ ಜರ್ನಿ ಅಂದ್ರೆ ಆ ತರ ಜರ್ನಿ ಇರೋದಿಲ್ಲ ಇಲ್ಲಿ. ಅಂದ್ರೆ ಒಂದ್ ಕಡೆ ಹೋಗ್ತಾರೆ. ಸೊ ಅಲ್ಲಿಂದ ಹಾಗೆ ಫ್ಯಾಮಿಲಿ ಒಂದೊಂದ್ ಕಡೆಲಿ ಇರೋದು ಎಲ್ಲ ಬರುತ್ತೆ ಸರ್. ಟೋಟಲ್ ಜರ್ನಿ ಇಸ್ ಒನ್ ಪಾರ್ಟ್ ಅಷ್ಟೇ. ಹ್ಯಾಪಿ ಎಂಡಿಂಗ್ ಅಂತ ಇಲ್ಲ ಸರ್, ಅದು ಥ್ರಿಲ್ಲಿಂಗ್ ಎಂಡಿಂಗ್ ಸರ್. ಅಂದ್ರೆ ನೀವು 30 ದಿವಸ ನಮ್ ಜೊತೆ ಟ್ರಾವೆಲ್ ಆಗಿರ್ತೀರಲ್ಲ, 31ನೇ ದಿವಸ ನಿಮ್ಗೆ ಅನ್ಸದೇ ಇಲ್ಲ ಹಿಂಗ್ ಆಗ್ಬಿಡುತ್ತಾ ಅಂತ. ಲಾಸ್ಟ್ 2 ಸೀನ್ ಮಾತ್ರ ನೀವು ಅಂದ್ಕೊಂಡದೆ ಇರೋ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿದೀವಿ ಸರ್. ಸರ್ ಅಂದ್ರೆ 31 ದಿವಸನೇ ಅನ್ನೋ ತರದಲ್ಲಿ ಐಡಿಯಾದಲ್ಲಿ ಸಿನಿಮಾ 2 hours ಸರ್, 2 ಗಂಟೆ. ಸೆನ್ಸಾರ್ ಹೋಗಿದೆ ಸರ್, ಕೊಟ್ಟಿದ್ದೀವಿ. ಸೆನ್ಸಾರ್ ಪ್ರೊಸೆಸ್ ಅಲ್ಲಿ. ಈಗ ರೀಲ್ಸ್ ಗಳ ಕಾಲ ನೀವು ನೋಡ್ತಾ ಇದ್ದೀರಾ, 30 ಸೆಕೆಂಡ್ 6 ಸೆಕೆಂಡ್ ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಮಾಡ್ತಾರೆ. ಈ ಸಾಂಗ್ ನೋಡಿದಾಗ ನಿಮಗೆ ಯೂತಿಗೆ ಹೆಂಗೆ ಕನೆಕ್ಟ್ ಮಾಡ್ತಾರೆ? ಈ ಸಾಂಗ್ ಕೇವಲ ನಮ್ಮ ಸಿನಿಮಾದ ಒಳಗಡೆ ಬರೋದು ಒಂದು ಅರ್ಧ ನಿಮಿಷ
ಕಿಂತ ಒಂದು ಚೂರು ಜಾಸ್ತಿ ಬರುತ್ತೆ. ಅದು ಹೇಗೆ ಬರುತ್ತೆ ಅನ್ನೋದು ನನಗೆ ಇಲ್ಲಿ ಹೇಳಿದ್ರೆ ಅದು ಇದಿರೋದಿಲ್ಲ, ಅದೊಂದು ಸಿಚುವೇಶನ್ ಅಲ್ಲಿ ಬಂದು ಹೋಗುತ್ತೆ. ಸೊ ಇಲ್ಲಿ ನಾವು ಇದನ್ನ 2 ನಿಮಿಷ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ನಾನು ಇವ್ರ ಮನೆಯಲ್ಲೇ ಬೆಳೆದ ಹುಡುಗ, ನನ್ಗೆ 6 ವರ್ಷ ಇವ್ರ ಮನೆಯಲ್ಲಿ ಅನ್ನ ಹಾಕಿದ್ದಾರೆ. ಅಂದ್ರೆ ಇವರೇ ಬೆಳೆದಿದ್ದು ನಮ್ಮ ಆರಂಭ ದಿನಗಳ ಬಿಡಿ, ಇವರು ಇತಿಹಾಸ, ಇವ್ರ ಮನೆಯಲ್ಲಿ ಬೆಳೆದವರು 20 ಜನ ನಿಮ್ಗೆ ಸಿಗ್ತಾರೆ. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಅಲ್ಲಿ ಬೆಳೆದ್ರೆ ನನ್ಗೊಂದು ಅವಕಾಶ ಆಯ್ತು. ಇವ್ರದ್ದು ಅಣ್ಣ 150 ಸಿನಿಮಾ ನಾನು ಇಟ್ಕೋತೀನಿ ಅಣ್ಣ ಅಂತ ಅಂದೆ. ಆಯ್ತು ಇಟ್ಕೋ ಅಂತ ಅಂದ್ರು. ಸೊ ಇಟ್ಕೊಂಡ್ಮೇಲೆ ಅವ್ರು ನನ್ಗೆ ಇಷ್ಟೆಲ್ಲ ಮಾಡಿದ್ರು, ಅಂದ್ರೆ ಶಕ್ತಿ ಮೀರಿ ನನ್ಗೆ ಸಹಾಯ ಮಾಡಿದ್ರು, ಸಪೋರ್ಟ್ ಮಾಡಿದ್ರು, ಪ್ರತಿ ಹಂತದಲ್ಲೂ ನಿಂತ್ಕೊಂಡು ಮಾಡಿದ್ರು. ನಮ್ಮ ಸಿನಿಮಾ 2.5 ಗಂಟೆ ಇದ್ದದನ್ನ 2 ಗಂಟೆಗೆ ತರೋದ್ರಿಂದ ಹಿಡಿದು ಅಲ್ಲಿವರೆಗೆ ನನ್ನ ಜೊತೆಯಲ್ಲಿ ಡೈರೆಕ್ಟರ್ ರವಿ ಮತ್ತೆ ನನ್ನ ಜೊತೆಲಿ ಅಣ್ಣ ಟ್ರಾವೆಲ್ ಮಾಡಿದ್ರು. ಆ ಟ್ರಾವೆಲ್ ಜೊತೆಯಲ್ಲಿ ಮಧ್ಯೆ ಮಧ್ಯೆ ಬಿಟ್ಟು ಸಾಂಗ್ಸ್ ಗಳನ್ನ ಹೆಂಗ್ ಮಾಡಿದ್ರೆ ಪ್ಲಾನ್ ಆಗುತ್ತೆ ಅನ್ನೋದನ್ನ ಐಡಿಯಾ ಮಾಡಿಕೊಟ್ರು. ಇಷ್ಟೆಲ್ಲ ಅಣ್ಣ ನಮಗ್ ಮಾಡಿದ್ದಾರೆ. ಅವ್ರಿಗೆ ಏನೋ ಒಂದು ಸಣ್ಣದ್ ಮಾಡ್ಬೇಕಂದ್ರೆ ಅವ್ರು ಆಕ್ಚುಲಿ ಈ ಸಾಂಗ್ ಶೂಟಿಂಗ್ ನ ಅಂದ್ರೆ ತೀರಾ ಅದ್ರ ಅವಶ್ಯ ಸಿನಿಮಾಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಅನ್ನೋ ತರದ ಅಲ್ಲ, ಅದೊಂದು ಜಸ್ಟ್ ಬಂದು ಹೋಗುವಂತ ಸಿಚುವೇಶನ್. ಅಣ್ಣ ನನಗೆ ನೀವೊಂದು ಹಾಡಿರೋದು ಹಾಡಬೇಕು, ಅದು ಹೇಗೂ ನೀವು ಹಾಡಿದೀರಿ, ಇದನ್ನು ಬೇರೆ ಯಾರೋ ಮಾಡಕ್ಕಾಗಲ್ಲ, ನೀವೇ ಆಕ್ಟ್ ಮಾಡ್ಬೇಕು ಅಣ್ಣ ಅಂತ ಆ ಸಿಚುವೇಶನ್ ಅನುಗುಣವಾಗಿ ಅದನ್ನ ಪ್ಲಾನ್ ಮಾಡಿ ನಾವು ಶೂಟ್ ಮಾಡಿದ್ವಿ ಸರ್. ಅಷ್ಟೇ. ಅವ್ರಿಗೆ 150 ದಿವಸಕ್ಕೆ ನಮ್ಮ ಮನೋರಣ್ಣನ್ಗೆ ಇದು ನಾವೊಂದು ವೈಯಕ್ತಿಕವಾಗಿ ಡೆಡಿಕೇಟ್ ಮಾಡಿದೀವಿ. ಇಲ್ಲ ಸರ್, ಇದನ್ನ ತುಂಬಾ ಅಂದ್ರೆ ಎಷ್ಟು ಬೇಕು ಆ ಕತೆಗೆ ಅಷ್ಟೇ ಸರ್. ತುಂಬಾ ಅಂದ್ರೆ ಒಬ್ಬ ಮನೆಯಲ್ಲಿ ಇರುವಾಗ ಅವನು ಬರ್ಮುಡಾ ಟಿ ಶರ್ಟ್ ಹಾಕೊಂಡಿರ್ತಾನೆ. ಅಂದ್ರೆ ಆ ಕತೆಗಳಿಗೆ ಹೆಂಗ್ ಬೇಕು ಅಂದ್ರೆ ಸಿನಿಮ್ಯಾಟಿಕ್ ಗಿಂತ ಹೆಚ್ಚಾಗಿ ರಿಯಲಿಸ್ಟಿಕ್ ಆಗಿ ಹೋಗಿದ್ವಿ. ಸಾಂಗ್ ಅಂದ ತಕ್ಷಣ ಅಲ್ಲಿ ಯಾವುದೇ ಆಡಂಬರ ವೈಭವೀಕರಣ ಇಲ್ಲ, ರಿಯಲಿಸ್ಟಿಕ್ ಆಗಿ ಮೂವ್ಮೆಂಟ್ ಆಗ್ತಾ ಹೋಗುವಂತ ಸಿಚುವೇಶನ್ಸ್ ಗಳೆಲ್ಲ ಅಂದ್ರೆ ಕೆಲವು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಸಿಚುವೇಶನ್ ಅನುಗುಣವಾಗಿ ಅದು ಪಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಆಕ್ಚುಲಿ ಆರಂಭದಲ್ಲಿ ಇದಕ್ಕೊಬ್ರು ಪ್ರೊಡ್ಯೂಸರ್ ಇದ್ರು, ಅವರು ಅರ್ಧ ದುಡ್ಡು ಹಾಕಕ್ಕೆ ಬಂದಿದ್ರು. ಸೊ ಆಮೇಲೆ ಇದು ಕೋವಿಡ್ ಎಲ್ಲ ಮುಗಿದು ಈ ನಮ್ದು ಶಾನುಭಾಗ್ರ ಮಗಳು ಶೂಟಿಂಗ್ ಶುರುವಾಗೋದು ಮೊದಲಿನ ಕತೆ ಇದು. ಸೊ ಆವಾಗ ಅವರು ಬಂದ್ರು. ಅದು ನನ್ಗೇನಾಯ್ತು, ಅವರು ತುಂಬಾ ಒಳಗಡೆ ಸಬ್ಜೆಕ್ಟ್ ಒಳಗಡೆ ಇನ್ವಾಲ್ವ್ ಆಗ್ತಾ ಹೋದ್ರು. ನನ್ಗೆ ಅದು ಇರೋದು ಇಷ್ಟು, ಅದನ್ನ ಅಷ್ಟೇ ಮಾಡಿ ಮುಗಿಸ್ಬಿಡ್ಬೇಕು, ಆವಾಗ ಮಾತ್ರ ಅದು ಸರಿ ಅನ್ಸತ್ತೆ ನನ್ಗೆ. ಅದು ಅವ್ರದ್ದು ಅದನ್ನ ಕಮರ್ಷಿಯಲೈಸ್ ಆಗಿ ಇನ್ನೊಂಥರ ಆಗಿ ಫೈಟ್ ಬೇಕು ಅನ್ನೋದು ಇದು ಅದ್ ನಾನು ಹೇಳಿದ್ರೆ ಅದಲ್ಲ. ಈ ಕತೆ ಹಿಂಗೆ ಕೇಳೋದು. ಈಗ ಒಂದು ಮಟ್ಟೆ ಕಥೆಯಿಂದ ನಾವು ಎಷ್ಟು ರೀಚ್ ಆಗಿ ತೋರ್ಸಕ್ ಸಾಧ್ಯ? ಒಂದು ಮಟ್ಟೆ ಕತೆ ತರ ಈಗ ನೋಡಿದವ್ರಿಗೆಲ್ಲ ಅಷ್ಟೇ ಇದ್ರೇನೆ ಆ ಕತೆಗೆ ಸೂಕ್ತ, ಆ ಕತೆಗೆ ನ್ಯಾಯ. ಈ ಸಿನಿಮಾನು ಅಷ್ಟೇ 31 ಡೇಸ್ಗೆ ಅದು ಆ ಸಿಚುವೇಶನ್ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ, ₹1 ಎಕ್ಸ್ಟ್ರಾ ಮಾಡ್ಲಿಲ್ಲ, ಕಮ್ಮಿನೂ ಮಾಡ್ಲಿಲ್ಲ. ಆವಾಗ ಆ ನಿರ್ಮಾಪಕರ ಜೊತೆ ಮಾತಾಡ್ತಾ ನನ್ಗನ್ನಿಸ್ತು, ಇವ್ರು ಬಂದ್ರೆ ಈ ಸಬ್ಜೆಕ್ಟ್ ನ ಸ್ವಲ್ಪ ವ್ಯತ್ಯಾಸ ಆಗಬಾರ್ದು. ಇವತ್ತಿನ ದಿನಗಳಲ್ಲಿ ಈಗ ನಾವು ಲವ್ ಮಾಕ್ಟೈಲ್ ನೋಡಿದ್ವಿ, ಅಥವಾ ಒಂದು ಮಟ್ಟೆ ಕತೆ ನೋಡಿದ್ವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನೋಡಿದ್ವಿ. ಇವರೆಲ್ಲರೂ ನಮ್ಗೆ ಗೊತ್ತಿರುವ ಸ್ನೇಹಿತರುಗಳೇ. ಅವರೆಲ್ಲ ಸಣ್ಣದ ಒಂದು ಬಜೆಟ್ ಅಲ್ಲಿ ಒಂದು ರಿಸ್ಕ್ ತಗೊಂಡು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ರು. ಈಗ ನಾನು ಯಾಕೆ ಮಾಡಬಾರ್ದು? ನಾನು ಒಂದು 15-20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ನನ್ಗೆ ಇಲ್ಲಿ ಎಲ್ಲರೂ ಸಹಕಾರ ಸ್ನೇಹ ಇರೋದ್ರಿಂದ ಸೊ ನಾನು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಂಡು ಮಾಡಿದೆ. ಆಕ್ಚುಲಿ ನಾವು ಇವನ್ ಒಂದು ಸಿನಿಮಾ ಮಾಡಿ ಹೊರಗಡೆ ಬಿಡಬೇಕು, ಇವಾಗಲೇ ನಾವು ಏನೇನು ಅದಕ್ಕೆ ಪೂರ್ವ ಸಿದ್ಧತೆಗಳು, ನಮಗೆ ಹೇಗೆ ನಾವು ಫೈನಾನ್ಷಿಯಲಿ ಸಫಿಶಿಯಂಟ್ ಆಗ್ಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿದ್ದೀವಿ ಸರ್. ಪ್ಲಾನಿಂಗ್ ಅಲ್ಲಿ ಪ್ರಾಪರ್ ಆಗಿದ್ದೀವಿ. ನಾನೇನ್ ಮಾಡ್ಬಿಟ್ಟೆ, ಸ್ವಲ್ಪ ಡಿಲೇ ಮಾಡ್ತಾ ಹೋದೆ ಸರ್. ಆಮೇಲೆ ಅದ್ ನನ್ಗೆ ಗೊತ್ತಾಗ್ಬಿಡುತ್ತದು, ಅಂದ್ರೆ ಅವ್ರೇನು ಇದ್ ಮಾಡ್ಲಿಲ್ಲ, ನಾನೇ ಸ್ವಲ್ಪ ಬ್ಯಾಕ್ ಮಾಡ್ತಾ ಹೋದೆ. ಆಮೇಲೆ ಮತ್ ಕಡೆಗೆ ಹಾಗೆ ಅವ್ರು ಒಂದು 3 ತಿಂಗಳು ಬಿಟ್ಟು ನಂತರ ನಾವು ಪ್ಲಾನ್ ಮಾಡಿದ್ವಿ ಸರ್. ಅದೇ ಹೇಳಿದ್ದು ಸರ್, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೀವಿ ಸರ್, ಆಮೇಲೆ ಎಂಡಲ್ಲಿ ಸಾಲ್ವ್ ಮಾಡಿದೀವಿ ಸರ್. ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟೆಡ್ ಸರ್. ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇನ್ನೂ ಡೀಪ್ ಕ್ಲೋಸ್ ಸೀನ್ಸ್ ಗಳು ಇರ್ತವೆ. ಸೊ ಅದೆಲ್ಲ ಆದ್ಮೇಲೆ ಹೆಂಗಾಗತ್ತೆ ಅನ್ನೋದೇ ಎಂಡಲ್ಲಿ. ಅದನ್ನೆಲ್ಲ ಅದೀಗ ಒಂದ್ಸರಿ ನಾವು ತಪ್ಪು ಮಾಡ್ಬಿಡ್ತೀವಿ, ತಪ್ಪು ಮಾಡಿದ ತಕ್ಷಣ ಒಂದು ಕೆಸರು ಬಿದ್ದ ತಕ್ಷಣ ಕಾಲೇ ಕಡಿಯಕ್ಕಾಗಲ್ಲ. ಸೊ ಅದನ್ನ ಹೆಂಗ್ ನೀರಲ್ಲಿ ತೊಳ್ಕೋಬೇಕು, ಯಾವ ತರ ಅದನ್ನ ಕ್ಲೀನ್ ಮಾಡ್ಕೋಬೇಕು, ಸೊ ಆ ಮುಂದಿನ ದಿನಗಳಿಗೆ ನಾವು ಯಾವ್ಯಾವ ತರ ಅದನ್ನ ಹೊಂದ್ಕೋಬೇಕು,
ಆ ಸಂಬಂಧಗಳ ವ್ಯಾಲ್ಯೂ ಮೇಲೆ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರ್, ವೇದಸ್ಯ ಮ್ಯೂಸಿಕ್ ಅವ್ರು ಒಂದೆರಡು ನಿಮಿಷ ಮಾತಾಡಿ ಸರ್. ಹೌದು, ಯಾಕಂದ್ರೆ ಮೊದಲನೇದಾಗಿ ಇಲ್ಲಿ ನಮ್ಮ ಹಣ, ಆಮೇಲೆ ಇಷ್ಟು ವರ್ಷ ನಾನು ಆಕ್ಚುಲಿ ಮನೋರಂಜನ್ ಜೊತೆ ಫಸ್ಟ್ ಆರಂಭ ಬಂದದ್ದು ಇಂದ್ರಧನುಷ್ ಅವ್ರ ಸಿನಿಮಾದಲ್ಲಿ. ನಾನು ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ ಕೆಲವೊಂದು ಚಿತ್ರಗಳೆಲ್ಲ ಬರೆದು ಕೊಟ್ಟಿದ್ದೆ. ಅವಾಗ ಇದಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ತರನೇ ಅವ್ರ ಹಿಂದೆ ಮುಂದೆ ಓಡಾಡ್ಕೊಂಡು ಫುಲ್ ಮಧ್ಯೆ ಕಾಲೇಜಿಗೆ ಹೋಗೋದು, ಮನೋರಂಜನ್ ಜೊತೆಲಿ ಇರೋದು. ಸೊ ಅಲ್ಲಿಂದ ಅಲ್ಲೊಂದು ಸಣ್ಣ ಪಾತ್ರ ಮಾಡಿದ್ದೆ. ಅಲ್ಲಿಂದ ನಾನು ಆಕ್ಚುಲಿ ಡೈರೆಕ್ಷನ್ ಬಗ್ಗೆ ಆಸಕ್ತಿ ಇತ್ತು. ಅಲ್ಲಿಂದ ಹಂಗೆ ಇದು ಮಾಡ್ಕೊಂಡು ಇನ್ವಾಲ್ವ್ ಆಗ್ತಾ ನಾವು ಸ್ವಲ್ಪ ಫೈನಾನ್ಸ್ ನಮ್ದು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ತಗೊಂಡಿದ್ದೀನಿ ಸರ್. ಆಡ್ ಫಿಲ್ಮ್ಸ್ ಎಲ್ಲ ಮಾಡಿರೋದು ಸ್ವಲ್ಪ ಅನುಭವ ಇದೆ ಸರ್ ಅಷ್ಟೇ. ಅದೇ ಇದಕ್ಕೆ ಯಾಕಂದ್ರೆ ಆಮೇಲೆ ನನ್ನ ರವಿ ಅನ್ನೋದು ನನ್ನ ಹಿಂದಿನ ರಾಜರು ಅಂತ ಸಿನಿಮಾ, ಆಮೇಲೆ ಜಗತ್ ಕಿಲಾಡಿ ಅಂತ ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದ್ರು. ಈ ವ್ಯಕ್ತಿ ಹೇಗಂತಂದ್ರೆ ಕರೆಕ್ಟ್ ಟೈಮಿಗೆ ಪ್ಲಾನ್ ಮಾಡ್ಕೋತಾರೆ. ಪ್ರೋಗ್ರಾಮಿಂಗ್ ಅಲ್ಲಿ ಕಿಂಗ್ ಕರೆಕ್ಟ್ ಪ್ಲಾನ್ ಮಾಡ್ಕೋತಾರೆ. ಒಂದು ದಿವಸದಲ್ಲಿ ಎಷ್ಟು ಸೀನ್ ಮಾಡ್ಬೇಕು ಅನ್ನೋದು ಅಷ್ಟು ಐಡಿಯಾ ಇಟ್ಕೊಂಡು ಮಾಡ್ತಾರೆ. ಆಮೇಲೆ ಅಷ್ಟು ಕೂಲ್ ಆಗಿರ್ತಾರೆ. ಈ ವ್ಯಕ್ತಿ ಸೆಟ್ ಅಲ್ಲಿ ಇರೋದು ಡೈರೆಕ್ಟರ್ ಅಂತ ನಾವ್ ಹೇಳ್ಬೇಕು ಹೊರತು ಅವ್ರು ಎಲ್ಲೂ ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಅಷ್ಟು ಕೂಲ್ ಆಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಾಗೆ ಕೆಲಸ ಮಾಡ್ತಾರೆ. ನನ್ಗೆ ಇವರ 2 ಪಿಕ್ಚರ್ ಜೊತೆ ವರ್ಕ್ ಮಾಡಿದಾಗ ನನ್ನ ಪ್ರೊಡಕ್ಷನ್ಗೆ ನಾನ್ ಮಾಡ್ಬೇಕಾದ್ರೆ ಈ ವ್ಯಕ್ತಿ ಎಲ್ಲರಿಗಂದ್ರೆ ಒಂದು ಫುಲ್ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಹೇಳಿದೆ, ಇನ್ನೊಂದು 2 ದಿವಸ ಯಾವ್ದಾದ್ರು ಶೂಟ್ ಮಾಡೋದಿದ್ರೆ ಮಾಡಿ. ಸರ್ ಬೇಡ ಸರ್, ಆಗಿದೆ ಎಲ್ಲ, ನಂಗೆ ಏನ್ ಬೇಕು ಆಗಿದೆ ಅಂದ್ರು. ಸೊ ಅಷ್ಟರ ಮಟ್ಟಿಗೆ ಈಸ್ ಪ್ಲಾನ್. ಸೊ ಅದು ನಂಗೆ ನನ್ನ ಪ್ರೊಡಕ್ಷನ್ಗೆ. ಆಮೇಲೆ ಪ್ರಥಮವಾಗಿ ನಾವು ಮಾಡುವಾಗ ನಮ್ಮ ಬಜೆಟ್ ಲಿಮಿಟ್ ಅಲ್ಲಿ ಇಟ್ಕೊಂಡೇ ಮಾಡ್ಬೇಕು. ಈಗ ನಂದೇನು ಎನ್ ಸ್ಟಾರ್ ಎಂಟರ್ಪ್ರೈಸಸ್ ಅಂತ ಒಂದು ಬ್ಯಾನರ್ ಮಾಡ್ಕೊಂಡಿದೀವಿ. ಈ ಬ್ಯಾನರ್ ಅಲ್ಲಿ ಇನ್ನೊಂದು 10 ಪಿಕ್ಚರ್ ಮಾಡ್ಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಇಟ್ಕೊಂಡವಾಗ ನಾವೇನ್ ಮಾಡ್ಬೇಕು, ಫಸ್ಟಿಗೆ ನನ್ನ ಥಾಟ್, ನನ್ನ ಐಡಿಯಾ, ನನ್ನ ಇತಿ ಮಿತಿಯಲ್ಲಿ ಇಟ್ಕೊಂಡು ನಾನು ಪ್ಲಾನ್ ಮಾಡ್ಕೋಬೇಕು. ದೇವರ ದಯದಿಂದ ಅದೇ ಇತಿ ಮಿತಿಯಲ್ಲಾಗಿ ಈಗ ಸೆನ್ಸಾರ್ ಬಾಗ್ಲವರೆಗೆ ಬಂದು ನಿಂತಿದೆ ಸರ್ ಸಿನಿಮಾ. ರವಿ ಎಂ ಚೌಡಿ ಮಾತಾಡ್ತಾ ಇರೋದು. ಸೊ ಫಸ್ಟ್ ಆಗಿ 31 days ಸಿನಿಮಾ ತಗೋದು. ದಿಸ್ ಇಸ್ ಸೆಕೆಂಡ್ ಸಿನಿಮಾ ನಮ್ಮ ಮ್ಯೂಸಿಕ್ ಚಾನಲ್ಗೆ. ಬಿಫೋರ್ ನಾವು ತುಂಬಾ ಆಲ್ಬಮ್ ಸಾಂಗ್ ಅಂಡ್ ಕ್ರಿಯೇಟಿವಿಟಿ ಅಲ್ಲಿ ಹೋಗ್ತಾ ಇದ್ವಿ. ಅಂಡ್ ಮೋರ್ ಅಂಡ್ ಓವರ್ ಹೋಗ್ತಾ ಇತ್ತು ನಾವ್ ಯಾಕೆ ಮ್ಯೂಸಿಕ್ ನಾವು ಬ್ಯಾಕ್ ಟು ಬ್ಯಾಕ್ ತಗೋಬಹುದು ಅಂತ ಒಂದು ಪ್ಲಾನ್ ಅಲ್ಲಿ ಸೊ ಸ್ಟಾರ್ಟ್ ಮಾಡಿದ್ದು. ಸೊ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೊಸ ಚಾನಲ್ಗೆ ಅಪರ್ಚುನಿಟಿ ಕೊಟ್ಟಿದ್ದ ನಿರಂಜನ್ ಶೆಟ್ಟಿ ಅವ್ರಿಗೆ. ಅಂಡ್ 150th ಸಿನಿಮಾ ಸರ್ದು ಇರೋದ್ರಿಂದ, ವಿ ಮನೋಹರ್ ಸರ್ ಇರೋದ್ರಿಂದ ನಂಗೆ ಅದೊಂದು ಒಂಥರ ಭಾಗ್ಯ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್. ಎಸ್ ಡೆಫಿನೆಟ್. ಅದೇ ಹೇಳೋದು ದ್ಯಾಟ್ ಇಸ್ ಅ ಗ್ರೇಟ್ ಅಂತ ನಾನು ಭಾವಿಸ್ತೇನೆ. ಸೊ ಯಾಕೆ ಹೊಸ ಸಿನಿಮಾ ಅಂದ್ರೆ ಹೊಸ ಚಾನಲ್ ಇರೋದ್ರಿಂದ, ಹೊಸ ಚಾನಲ್ ಯೂಶಲಿ ಅಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ದಿಸ್ ಇಸ್ ಅ ರೈಟ್ ಟೈಮ್ ನಮ್ದು. ಬಿಕಾಸ್ ಆಲ್ಬಮ್ ಸಾಂಗ್ ಮಾಡ್ತಾ ನಾನು ಅಡಿಷನಲಿ ನ್ಯೂ ಕ್ರಿಯೇಟಿವಿಟಿ ಆಗಿ ನ್ಯೂ ಝೋನರ್ ಅಲ್ಲಿ ಸಾಂಗ್ಸ್ ಮೂವೀಸ್ ತಗೋತಾ ಇದೀವಿ ಅಂಡ್ ಸಾಂಗ್ಸ್ ತಗೋತಾ ಇದೀವಿ. ಮೋರ್ ಓವರ್ ಇನ್ ಅಡಿಷನಲಿ ನಾವು ಹೋಗ್ತಾನೆ ಇರ್ತೀವಿ. ಅಂಡ್ 31 days ಬಗ್ಗೆ ಆ ಸಾಂಗ್ಗಳು ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಿ ಆಮೇಲೆ ಇದನ್ನ ಡಿಸೈಡ್ ಮಾಡಿರೋದು. ಖಂಡಿತ ಅದು ದೊಡ್ಡ ಮಟ್ಟಕ್ಕೆ ಅಂತ ಹೇಳ್ಬೋದು. ಹೌದು, ನಾವು ರಿವೀಲ್ ಮಾಡೋಂಗಿಲ್ಲಲ್ಲ. ರಿವೀಲ್ ಮಾಡಿದ್ರೆ ನೆಕ್ಸ್ಟ್ ಮೂವೀಸ್ ನೆಕ್ಸ್ಟ್ ಇದಕ್ಕೆ ನಮ್ಗೆ ಕಷ್ಟ ಆಗೋದು, ತಮ್ಗಲ್ಲ. ಯಾ 100% ಇದೆ ಸರ್, ತಕ್ಕ ಮಟ್ಟಿಗೆ ಇದೆ ಸರ್. ಎಲ್ಲಾನು ರಿವೀಲ್ ಮಾಡ್ತಾ ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತ ನಂದು ಸರ್. ಟ್ಯಾಕ್ಸ್ ಬಳಕೆ ಇದು ಸ್ಟಾರ್ಟಿಂಗ್ ನಂದು. ಬರ್ತಾ ಬಂದಾಗ ಎಲ್ಲ ತಾನೇ ಸರಿ ಹೋಗುತ್ತೆ. ಅದೇ ಟೈಮಲ್ಲಿ ಎಲ್ಲರೂ ಝೋನ್ ಆಗ್ತಾರೆ, ಎಲ್ಲರೂ ಲೈನ್ ಬರ್ತಾರೆ. ಸೊ ದಟ್ಸ್ ಸೊ 100 ಸರ್ ಕರೆಕ್ಟ್ ಆಗಿ ಹೇಳ್ಬೇಕಂತಾರೆ. ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗುವಾಗ ಆನ್ಯುವಲ್ ಆಗಿ ಕಂಟೆಂಟ್ ನೋಡಿ ಪ್ರತಿಯೊಂದು ಸಿನಿಮಾನ ಸ್ಟಾರ್ಟಿಂಗ್ ದಿಂದ ತಗೊಂಡ್ಬರ್ತಾರೆ. ಬಟ್ ಎಂಡ್ ಸ್ಟಾರ್ಟ್ ಮಾಡೋದು ಆಸ್ ಅ ಪ್ರಮೋಷನಲ್ ಆಗಿ ಸ್ಟಾರ್ಟ್ ಮಾಡೋದೇ ಒಂದು ಮ್ಯೂಸಿಕ್ ಚಾನಲ್ ಇಂದ. ಸೊ ಆ ಮ್ಯೂಸಿಕ್ ಚಾನಲ್ ಸ್ಟಾರ್ಟ್ ಆಗುವಾಗ ಆ ಕರೆಕ್ಟ್ ಟೈಮ್ ಅಲ್ಲಿ ನಮ್ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಈ 2 years ಸರ್. 2 years ಅಲ್ಲಿ 2 years ಇಂದ ಫಸ್ಟ್ ನಂದು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ನಾನು, ಹೇ ಜೀವವಿ ನಿಂಗಾಗಿ ಅಂತ. ನನ್ನ ಸ್ವಂತ ಸಾಂಗ್ ಅಂದ್ರೆ ನಾನೇ ಲಿರಿಕಲ್ ಬರೆದು ಅದನ್ನ ಸಾಂಗ್ ನ A2 ಮ್ಯೂಸಿಕಲ್ ಇದೆ. ಸೊ ಆಫ್ಟರ್ ಅದು ಸಿಕ್ಕ ಮೇಲೆ ನಮ್ಗೆ ಅದು ಗೊತ್ತಾಯ್ತು, ಬಂಡವಾಳ ಅಂತವೆಲ್ಲ ಒಂದು ಹಾಡ್ನ
ಕೊಟ್ಟಾಗ ಸೊ ಅದರಿಂದ ಹೇಗೆ ಇದಾಗುತ್ತೆ ಅಂತ ಒಂದು ಪ್ರತಿಯೊಂದು ಕತೆ ಇರುತ್ತೆ ಜರ್ನಿ. ಬಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಎಲ್ಲರದ್ದು ಸ್ಟಾರ್ಟ್ ಆದ್ಮೇಲೆ ಆಗುತ್ತೆ. ನಾನು ಫಸ್ಟ್ನೇ ನನ್ನ ಕಥೆನ ಅಂದ್ರೆ ಬೆಂಗಳೂರಿಗೆ ನಾನು ಒಂದು ಕೆಲಸ ಹುಡ್ಕೊಂಡ್ ಬಂದ ಮನುಷ್ಯ. ಸೊ ಅಲ್ಲಿಂದ ಗ್ರೋತ್ ಆಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಇವಾಗ ರೆವೆನ್ಯೂ ಜನರೇಷನ್ ಸರ್ ಚೆನ್ನಾಗಿದೆ, ನಾವು ಚೆನ್ನಾಗಿ ಮಾಡ್ಕೋಬೇಕು ಸರ್. ಮಾಡ್ಕೊಳ್ಳಿ ಸರ್. ನಾವು ಇವಾಗ ಆ ತರ ನೋಡಿದ್ರೆ ರೆವೆನ್ಯೂ ಅನ್ಕೊಂಡ್ಬಿಟ್ಟು ನಾವು ಬಂಡವಾಳಗೆ ಕೋಟಿಗಳಲ್ಲಿ ಇಟ್ಕೊಂಡು ಬಂಡವಾಳ ಮಾಡ್ಕೊಂಡು ಇದು ಮಾಡೋದು ಅಲ್ಲ ಕತೆ. ಬಟ್ ಎಸ್ ಅ ಕ್ರಿಯೇಟಿವಿಟಿ ಆಗಿ ಯಾವ ಕಂಟೆಂಟ್ ಚೆನ್ನಾಗಿದೆ ಹೇಗಿದೆ ಅನ್ಕೊಂಡು ಎಷ್ಟು ಕಂಟೆಂಟ್ಗಳು ಇಂಪಾರ್ಟೆಂಟ್ ಇದೆ ಅದನ್ನ ತಗೋತೀವಲ್ಲ ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾವು ನೋಡಿ ಬಂಡವಾಳ ಹಾಕೋದು ದಟ್ ಈಸ್ ಕರೆಕ್ಟ್ ಪಾಯಿಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಈವನ್ ಲೈಕ್ ಲೋನ್ ತಗೊಂಡು ಅಂತ ಅಂತೀವಿ, ಬಟ್ ನಾವು ಒಂದು ಲಿಮಿಟ್ ಅಲ್ಲಿ ಮಾಡ್ತಾ ಇದೀವಿ. ಖಂಡಿತ ಸರ್, ಖಂಡಿತ. ಸರ್ ಇನ್ ಬ್ರ್ಯಾಂಡಿಂಗ್ ಸರ್, ಅದು ಎಲ್ಲ ಆಕ್ಚುಲಿ ನಂದು ಅಡ್ವರ್ಟೈಸಿಂಗ್ ಕಂಪನಿ ಇರೋದ್ರಿಂದ ನನ್ಗೆಲ್ಲ ಲಿಂಕ್ಸ್ ಗಳಿವೆ. ನನ್ಗೆ ಇದ್ರ ಬಗ್ಗೆ ಐಡಿಯಾ ಇರೋದ್ರಿಂದ ಸ್ಕ್ರಿಪ್ಟ್ ಮಾಡುವಾಗ್ಲೇ ಅವನ್ನೆಲ್ಲ ಪ್ಲಾನ್ ಮಾಡಿಕೊಂಡು ಸೊ ಅದಕ್ಕೆ ತಕ್ಕ ಹಾಗೆ ಸಿಚುವೇಶನ್ಸ್ ಇದ್ ಮಾಡ್ಕೊಂಡು ಅಂದ್ರೆ ನೆಕ್ಸ್ಟ್ ಪಿಕ್ಚರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್. ನಮ್ಮ ಇನ್ನೊಬ್ರು ಡೈರೆಕ್ಟರ್ ಅಲ್ಲಿ ಬಂದು ಕೂತಿದ್ದಾರೆ, ಸೊ ನನ್ನ ಸೀನಿಯರ್ ಅವರು. ಸೊ ಹಾಗಾಗಿ ನನ್ನ ಐಡಿಯಾ ಇರೋದಂದ್ರೆ ವರ್ಷಕ್ಕೊಂದೆರಡು ಪಿಕ್ಚರ್ ಮಾಡ್ಬೇಕು ಅಂತ. ಅಂದ್ರೆ ಫಸ್ಟ್ ಗೆ ನಾವು ಸಿನಿಮಾ ಏನ್ ಬಜೆಟ್ ಹಾಕೋತೀವಿ ಅದನ್ನ ಹೆಂಗ್ ಮಾಡಿ ವಾಪಸ್ ಎತ್ಕೋಬೇಕು ಅಂತ. ಕಮರ್ಷಿಯಲ್ ಅದು ಫಸ್ಟ್, ಅಲ್ಲಿ ಆಯ್ತು ಅಂದ್ರೆ ಇನ್ನೊಂದಕ್ಕೆ ಸ್ಟೆಪ್ ಆಗುತ್ತೆ. ಸೊ ಹಾಗೆ ಓಕೆ.